ಉತ್ತಮ ಕಲಾವಿದ, ಒಂದು ರೀತಿ ಸಾಂಸ್ಕೃತಿಕ ರಾಯಭಾರಿ ಅವನ ಬಾಯಿಲ ಮಾತು ಬರಬಾರ್ದಾಯ್ತು. ವಿಶ್ವ ತಮಿಳು ಸಮ್ಮೇಳನವನ್ನು ಮಾಡೋದ್ರ ಮೂಲಕವಾಗಿ ಇಲ್ಲಿಯವರೆಗೆ 132 ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ. ತಮಿಳು ಸಾಹಿತ್ಯದ ಪ್ರಾಜೆಕ್ಟ್ಗಳನ್ನು ಯಾರಾದರೂ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡಿದ್ರೆ ಅಲ್ಲಿನ MP ಆ ಪ್ರಾಜೆಕ್ಟ್ಗಳು ತಗೊಂಡೋಗಿ UGC ಇಂದ ಸಾಂಕ್ಷನ್ ಮಾಡಿಸ್ಕೊಂಡು 10 ಲಕ್ಷ 20 ಲಕ್ಷ ಅಮೌಂಟನ್ನು ರಿಲೀಸ್ ಮಾಡಿಸ್ಕೊಡ್ತಾರೆ. ಪ್ರಿಯ ವೀಕ್ಷಕರೇ, ವಿಶ್ವಪಥ ಚಾನಲ್ನ ಈ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂಥವರು ನಮ್ಮ ನಾಡಿನ ಹಿರಿಯ ಸಾಹಿತಿಗಳಾಗಿರುವ ಮೇಟಿಕೆರೆ ಹಿರಿಯಣ್ಣ ಸರ್ ಇದ್ದಾರೆ. ಅವರಿಗೆ ವಿಶ್ವಪಥ ಚಾನಲ್ ಸ್ವಾಗತವನ್ನು ಬಯಸ್ತಾ ಇದೆ. ನಮಸ್ಕಾರ. ಹಾಗೆಯೇ ನಮ್ಮ ಹಾಸನದ AVK ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಸೀಚಾ ಯತೀಶ್ವರ್ ಸರ್ ಇದ್ದಾರೆ. ಅವರು ಕೂಡ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮಸ್ಕಾರ. ನಾನು TH ಅಪ್ಪಾಜಿಗೌಡ, ವಿಶ್ವಪಥ ಬಳಗ, ಹಾಸನ. ಬಂಧುಗಳೇ, ಇಂದು ಕರ್ನಾಟಕದಲ್ಲಿ ಒಂದು ಭಾಷಾ ಸಂಘರ್ಷ ಆಗುವಂತಹ ಸ್ಥಿತಿ ಉಂಟಾಗಿದೆ. ಒಬ್ಬ ತಮಿಳು ನಟ ಕಮಲ ಹಾಸನ್ ಎನ್ನುವಂತಹ ವ್ಯಕ್ತಿ ತಾನು ಒಂದು ಅವಿವೇಕಯುತವಾಗಿರುವಂತಹ ಹೇಳಿಕೆ ಕೊಡುವುದರ ಮೂಲಕ ಒಂದು ಕಿಡಿ ಹಚ್ಚುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದೇನು ಅಂದರೆ, ತಮಿಳು ಮೂಲದಿಂದ ಹುಟ್ಟಿದ್ದು ಕನ್ನಡ ಅನ್ನುವಂಥ ಒಂದು ಹೇಳಿಕೆ, ಆ ಅರ್ಥ ಬರುವಂಥ ಹೇಳಿಕೆ. ಇದು ಎಷ್ಟು ಮಟ್ಟಿಗೆ ಸರಿ? ಒಂದು ಜೇನುಗೂಡಿಗೆ ಕಲ್ಲನ್ನು ಹೊಡೆದಂತಹ ಕೆಲಸವನ್ನು ಆ ಸಿನಿಮಾ ನಟ ಮಾಡಿರುವಂಥದ್ದನ್ನು ಕಂಡುಕೊಳ್ತೇವೆ. ವಿವೇಕ ಇಲ್ಲದೆ ಮಾತಾಡಿದರೆ ಅಂಥವ್ರನ್ನ ಅವಿವೇಕಿಗಳು ಅಂತ ಕರಿಬೇಕಾಗತ್ತೆ. ತಿಳುವಳಿಕೆ ಇಲ್ಲದೆ ಮಾತಾಡಿದಂಥವ್ರನ್ನ ತಿಳಿಗೇಡಿಗಳು ಅಂತಲೂ ಕೂಡ ಕರಿಬೇಕಾಗತ್ತೆ. ಹಾಗೆಯೇ ಒಂದು ಅರ್ಥದಲ್ಲಿ ನಾವೆಲ್ಲರೂ ಕಮಲ ಹಾಸನ್ ನಟನೆಯನ್ನು ಮೆಚ್ಕೊಂಡಿರೋರೆ. ಕನ್ನಡ ಸಿನಿಮಾಗಳಲ್ಲೂ ಆತ ಮಾಡಿರುವಂಥವನೇ. ನಟನೆಯಲ್ಲಿ, ಭರತನಾಟ್ಯದಲ್ಲಿ ಆತ ಪ್ರವೀಣನೇ, ಹೌದು, ನಿಜ. ಆದರೆ ಈ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರಾಗಿ ಒಗ್ಗೂಡಿ ಬದುಕನ್ನು ನಡೆಸುವಂಥ ಹೊತ್ತಿನಲ್ಲಿ ಒಂದು ಭಾಷೆಯ ಬಗೆಗೆ, ಅದರ ಮೂಲದ ಬಗೆಗೆ, ಅದರ ಸತ್ವದ ಬಗೆಗೆ ಆತ ಕಿಡಿ ಹಚ್ಚುವಂತಹ ಒಂದು ವಾಕ್ಯವನ್ನು ಉಪಯೋಗಿಸೋದಿದೆಯಲ್ಲ, ಅದು ತುಂಬ ಮಾನಹಾನಿಯನ್ನು ಉಂಟು ಮಾಡುವಂಥದ್ದು ಒಂದು ಭಾಷೆಗೆ. ನಾವು ಹೇಳ್ತೀವಿ ಕನ್ನಡ ಕನ್ನಡ ಹಾ ಸವಿಗನ್ನಡ ಅಂತೀವಿ. ಅಂತಹ ಕನ್ನಡದ, ಕನ್ನಡಿಗರ, ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಈಗ? ನಾವು ಪ್ರಶ್ನೆ ಮಾಡಬಾರ್ದು. ಹಾಗಾದರೆ ನಾವು ಪ್ರಶ್ನೆ ಮಾಡದೆ ಸುಮ್ಮನೆ ಇದ್ದರೆ ಅದು ನಮ್ಮ ನಿರ್ವೀರ್ಯತೆಯನ್ನು ಸಾರುತ್ತೆ. ನಾವು ಕೇಳಬೇಕು ಯಾಕೆ ಹೀಗೆ ಅಂತ. ಅದಕ್ಕೋಸ್ಕರ ಇವತ್ತಿನ ಚರ್ಚೆಯಲ್ಲಿ ನಾವು ಮೂವರು ಭಾಗವಹಿಸಿದ್ದೀವಿ. ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದಲ್ಲಿ ಒಂದು ಮಾತಿದೆ. ಅವರ ಒಂದು ಮಾತಿಂದ, ಪದ್ಯದಿಂದ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅನ್ನುವಂತಹ ಮಾತಿದೆ. ಮಾಧವನೀತನ್ ಪೆರನಲ್ಲ ಅಂತ. ಹಾಗಾಗಿ ನಾವು ಸಮಾಧಾನವಾಗಿ ಹೋಗೋರಿಗೆ ಸಮಾಧಾನವಾಗಿಯೇ ಉತ್ತರ ಹೇಳ್ತೀವಿ. ಆದರೆ ಯಾರು ನಮಗೆ ತೊಂದರೆ ಕೊಡ್ತಾನೋ, ಕಾಟ ಕೊಡ್ತಾನೋ, ಹಿಂಸೆ ಕೊಡ್ತಾನೋ ಅವನಿಗೆ ನಾವು ಪ್ರತಿಭಟನೆ ಮಾಡೋದೋ ಅಥವಾ ಎದುರಿಸುವಂತಹ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಆ ಥರದ ಅಭಿಮಾನ ಇಟ್ಕೊಂಡಿರುವಂಥವರು ಕನ್ನಡಿಗರು. ಕನ್ನಡಿಗರ ಅಭಿಮಾನವನ್ನು ಕೆಣಕುವಂತಹ ಒಂದು ಕಿಡಿ ಹೊತ್ತಿಸುವಂತಹ ಕೆಲಸವನ್ನು ಮಾಡಿರೋದ್ರಿಂದ ನಾನು ಮೊದಲಿಗೆ ನಮ್ಮ ಹಿರಿಯರಾಗಿರೋಂತಹ ಮೇಟಿಕೆರೆ ಹಿರಿಯಣ್ಣ ಸರ್ ಅವರಿಗೆ ಈ ಚರ್ಚೆಯ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ಹೇಳಿ ಸರ್ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಲ್ಲಿ ತಮಿಳು ಸಾಹಿತ್ಯ ಪುರಾತನ ಅಲ್ವೋ ಹೌದೋ, ಇದ್ರ ಬಗ್ಗೆ ಅವ್ರ ಸಾಹಿತ್ಯಲ್ಲೇ ದಾಖಲೆಗಳು ಸಿಗ್ತವೆ. ಎರಡನೇದು ಶಾಸನಗಳಲ್ಲಿ ದಾಖಲೆಗಳು ಸಿಗ್ತವೆ. ಭಾಳಷ್ಟು ಮುಖ್ಯವಾಗಿ ನಮಗೆ ತಮಿಳು ಸಾಹಿತ್ಯದ ಬಗ್ಗೆ ಕನ್ನಡ ಸಾಹಿತ್ಯಕ್ಕಿಂತ ಅದು ಹಿರಿದಾದ ಸಾಹಿತ್ಯವಲ್ಲ, ಪುರಾತನ ಅಲ್ಲ ಅಂತ ಅನ್ನೋದಕ್ಕೆ ನಮ್ಮಲ್ಲಿ ಇಬ್ಬರು ವಿದ್ವಾಂಸರು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಷಡಾಕ್ಷರ ಶೆಟ್ಟರ್, ದೊಡ್ಡ ವಿದ್ವಾಂಸರು ಮತ್ತು ಇತಿಹಾಸಕಾರರು. ಮತ್ತೊಬ್ಬ ದೊಡ್ಡ ವಿದ್ವಾಂಸರು BJ ಸ್ವಾಮಿ,
ಅವರು ತಮಿಳುನಾಡಿನಲ್ಲೇ ಪ್ರೊಫೆಸರ್ ಆಗಿದ್ದರು. ಅವ್ರದ್ದೊಂದು ಕೃತಿ ಇದೆ, ತಮಿಳು ತಳೆಗಳ ನಡುವೆ. ಭಾಳಷ್ಟು ಉದ್ಗ್ರಂಥ ಅಂತ ಹೇಳ್ಬೋದು ಅದನ್ನ. ಅದರಲ್ಲಿ ಪ್ರತಿಯೊಂದು ಚಾಪ್ಟರ್ ಕೂಡ ವಿದ್ವತ್ಪೂರ್ಣವಾದಂಥ ಲೇಖಗಳು. ತಮಾಷೆಗೆ ಬರುತ್ತೆ ಅಷ್ಟೇ, ಇಲ್ಲಿ ಹರಟೆ ಬರುತ್ತೆ, ತಮಾಷೆ ಬರುತ್ತೆ, ಆದರೆ ಸತ್ಯ ಇದೆ ಎಲ್ಲವೂ ಕೂಡ. ಆ ಗ್ರಂಥಲ್ಲಿ ಕೂಡ ಅವರು ತಮಿಳು ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯ ಪ್ರಾಚೀನತೆ ಬಗ್ಗೆ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಬಹುಶಃ ಯಾರೂ ಕೂಡ ಅದನ್ನ ಮಾಡಿಲ್ಲ. ಯಾರೋ ಒಬ್ಬರು, ನಾನೆಲ್ಲ ಒಂದು ಸರಿ ಎಲ್ಲೋ ಹಾಕಿದ್ದೆ, ಯಾವುದನ್ನು ತಮಿಳು ತಲೆಗಳ ನಡುವೆ ಓದಿ ಅಂತ. ಯಾರೋ ಇನ್ನೊಬ್ರು ಹಾಕಿದರು, ನಾನು ನೋಡಿದ ನಂತರ ಇದನ್ನು ಓದಿ ಅಂತ. ಅಲ್ಲಿ ವಿಚಾರಗಳು ನೋಡಿದರೆ ಬಹುಶಃ ಅದು ಎಲ್ಲರೂ ಓದ್ಬೇಕು, ಕನ್ನಡಿಗರು ಎಲ್ಲರೂ ಕೂಡ ಓದೋಂಥ ಪುಸ್ತಕ ಅದು. ನಾನು ತಿಳಿದ ಮಟ್ಟಿಗೆ BJ ಸ್ವಾಮಿಯವರು, ಇವರು ಯಾರು DVG ಮಗ, ಬಹುದೊಡ್ಡ ವಿದ್ವಾಂಸರು. ಅವ್ರ ಮೂಲತಃ ಸಸ್ಯಶಾಸ್ತ್ರ ಪ್ರಾಧ್ಯಾಪಕ. ಸಸ್ಯಶಾಸ್ತ್ರ ಪ್ರಾಧ್ಯಾಪಕರು ಆದರೂ ಕೂಡ ಕನ್ನಡ ಭಾಷೆ ಮತ್ತು ತಮಿಳು ಭಾಷೆ ಭಾಳಷ್ಟು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅವರ ಆ ಪುಸ್ತಕ ವಾಸ್ತವವಾಗಿ ನೋಡಿ, ಅವರಿಗೆ ಹಸಿರುವನಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದು ಇದಕ್ಕೆ ಸಿಗಬೇಕಾಯಿತು, ಅದು ತಮಿಳು ತಲೆಗಳಿಗೆ ಸಿಗಬೇಕಾಯಿತು. ಭಾಳ ಹಿಂದೆ ಬಂದಿರೋದು, ತುಂಬ ಹಿಂದೆ ಬಂದಂಥ ಕೃತಿ ಅದು. ಅದರಲ್ಲಿ ಈ ವಿಚಾರಗಳೆಲ್ಲ ಬರ್ತಾವಲ್ಲಿ. ತಮಿಳು ಸಾಹಿತ್ಯ, ತಮಿಳಿಗೆ ಏನೋ ನೆಲ ಮತ್ತು ಭಾಷೆ ಮತ್ತು ಅವ್ರ ನೆಲದ ಬಗ್ಗೆ ವಿಪರೀತ ಪ್ರೀತಿ. ಬಹುಶಃ ಈ ಯಾರು ಕಮಲಾಸನ್ ಕೂಡ ಈ ಒಂದು ಗುಂಗಿನಲ್ಲಿ ಸಿಗಿಕೊಂಡು ಮಾತಾಡಿರ್ಬೇಕು ಅಂತ ಅನ್ಸುತ್ತೆ. ನೀವು ಅವ್ರ ಸಾಹಿತ್ಯನ ನಾವು ನೋಡಿದರೆ, ಇಲ್ಲಿ ಅವರು ಎಷ್ಟು ಪುರಾತನ ಅಲ್ವೋ ಹೌದು ಅನ್ನೋದ್ರ ಬಗ್ಗೆ ಒಂದಿಷ್ಟು ತಮಿಳು ಸಾಹಿತ್ಯ ಪರಿಚಯ ಆಗಬೇಕು ಅಲ್ಲಿಗೆ. ಇಲ್ಲಿ ತಮಿಳು ಸಾಹಿತ್ಯದ ಪ್ರಾಚೀನದ ಬಗ್ಗೆ 3 ವಾದ ಸರಣಿಗಳಿದ್ದಾವೆ. ಒಂದು ವಾದ ಸರಣಿ 16 ಮತ್ತು 17ನೇ ಶತಮಾನದ ಸಾಹಿತ್ಯದ ಆಧಾರದ ಮೇಲೆ. ಅವರೆಲ್ಲ ಎಲ್ಲಿ ತಳ್ತಾರೆ ಅಂತಂದರೆ 10 ರಿಂದ 15 ವರ್ಷದ ಹಿಂದೆ ತಳ್ತಾರೆ ತಮಿಳು ಸಾಹಿತ್ಯದ ಪ್ರಾಚೀನತೆಯನ್ನು. ಏನರಪ್ಪ ನಿಮ್ಗೆ ಆಧಾರ ಅಂತಂದರೆ ಏನೂ ಇಲ್ಲ, ಪರಿಕಲ್ಪನೆ ಅಷ್ಟೇ. ಅದು 10 ರಿಂದ 15 ಸಾವಿರ ವರ್ಷಗಳಿಗೆ ಹಿಂದೆ ತಳ್ತಾರೆ. ಇಲ್ಲಿ ಇದರ ವಿಶೇಷ ಏನಪ್ಪ ಅಂದರೆ, ಶಂಘ ಸ್ಥಾಪನೆ ಆಗಿದ್ದು 9-10ನೇ ಶತಮಾನದಲ್ಲಿ. ಅದಕ್ಕೆ ಶಾಸನದಲ್ಲಿ ಆಧಾರ ಇದೆ. ಸಂಗಮ್ ಸಾಹಿತ್ಯ ಶಂಘ ಅಂದರೆ ಸಂಘನೆ. ಅಲ್ಲಿ ಕೆಲವು ತಮಿಳಿನ ಇದಕ್ಕಾಗಿ, ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ಶಂಘ ಸ್ಥಾಪನೆ ಮಾಡೋದಂತ ಶಾಸನದಲ್ಲಿ ಬರುತ್ತೆ. ಅದನ್ನು ಕೂಡ ನಾನು ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ 3 ಚಂಘಗಳು ಬರ್ತವೆ. ಮೊದಲನೇ ಚಂಘ ಅದು ತಲೈ ಚಂಘ. ತಲೈ ಅಂತಾನೆ ಹಿರಿಯ ಸಂಘ ಅಂತ, ಹಿರಿಯರ. 2ನೇ ಸಂಘ, 3ನೇ ಸಂಘ. ಈ ತಲೈ ಚಂಘ ಯಾವಾಗಿತ್ತು ಅಂತಂದರೆ 10,000 ವರ್ಷಗಳಿಂದ. ಯಾವ ನಂಬಿಕೆ ಪ್ರಕಾರ, ನಂಬಿಕೆ ಅದು. ಹೌದು. ಆಮೇಲೆ ಆ ಚಂಘ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ. ಈ ಕನ್ಯಾಕುಮಾರಿ ಪಕ್ಕದಲ್ಲಿ ಪೂರ್ವ ಮತ್ತು ಪಶ್ಚಿಮ ಭಾಗ, ದಕ್ಷಿಣ ಭಾಗ, ಅಲ್ಲೆಲ್ಲ ಭೂಮಿ ಇತ್ತಂತೆ ಅವ್ರ ಲೆಕ್ಕಾಚಾರದಲ್ಲಿ. ಮೊದಲೇ ಅದಕ್ಕೆ ಕೇಂದ್ರ ಆಗಿತ್ತಂತೆ, ಅಲ್ಲಿ ಆ ಚಂಘ ಇತ್ತಂತೆ. ಅಲ್ಲಿ ಬರೆದರಂಥ ಸಾಹಿತಿಗಳು ಮತ್ತು ಅದಿದ್ದಂಥ ಕಾಲಗಳ ಬಗ್ಗೆ ನೀವು, ಮೊದಲನೇ ಚಂಘ 4,440 ವರ್ಷಗಳಿತ್ತಂತೆ. ಅಲ್ಲಿ ಅವತ್ತಿನ ಕಾಲದಲ್ಲಿ ಇದ್ದಂಥ ಕವಿಗಳ ಸಂಖ್ಯೆ 4,449 ಕವಿಗಳು. ಆ ಕವಿಗಳು ಯಾರು? ನಾವು ವೇದಗಳನ್ನೆಲ್ಲ ನಾವು ಅಪೌರುಷ ಅಂತೀವಿ, ಅಂದರೆ ಮನುಷ್ಯನಿಂದ, ಪುರುಷನಿಂದ ಬರುತ್ತಲ್ಲ, ಅಂದರೆ ದೇವರಿಂದ ಅಂತ ಲೆಕ್ಕ. ನೋಡಿ, ಅವ್ರ ಪ್ರಕಾರ ಇಲ್ಲಿ ಅವ್ರ ಸಾಹಿತ್ಯದಲ್ಲಿದ್ದರು ಶಿವ, ಷಣ್ಮುಗ, ಮುರುಘ, ಕುಬೇರ, ಇಂಥ ದೇವತೆಗಳೆಲ್ಲ ಸಾಹಿತ್ಯ ರಚನೆ ಮಾಡಿದಾರಂತೆ. ಇದು ಒಂದು ವಾದ. ಅದಕ್ಕೆ ಸಾಹಿತ್ಯ ಇಲ್ಲ, ಲಭ್ಯ ಇಲ್ಲ. ಅದು ಆ ಕಾಲದ ಏನೂ ಇಲ್ಲ, ನಾನು ಹೇಳ್ತೀನಿ ನಂತರ. ಇನ್ನು 2ನೇ ಚಂಘ ಸುಮಾರು 3,700 ವರ್ಷಗಳಿತ್ತಂತೆ, ಅಸ್ತಿತ್ವದಲ್ಲಿತ್ತಂತೆ. ಯಾಕೋ ಆ 3,700 ವರ್ಷದಲ್ಲಿ ಭಾಳ ಕಮ್ಮಿ ಸಂಖ್ಯೆ ಇಟ್ಕೊಂಡಿರ್ತಾರೆ ಸಾಹಿತ್ಯಗಳದ್ದು, 59 ಜನ ಅಂತೆ. ಇನ್ನು 3ನೇ ಚಂಘ 9,900 ವರ್ಷಗಳಿತ್ತಂತೆ. ಇನ್ನು ಕೂಡ್ಕಳಿ ಎಷ್ಟು ವರ್ಷ ಆಯ್ತು ಸಾಹಿತ್ಯ ಅಂತ ಅಂದರೆ 9 3 12 12 16,000 ವರ್ಷಗಳ ಹಿಂದೆ ಇವ್ರು ಸಾಹಿತ್ಯ ರಚನೆ ಆಗಿರೋದು. ಆಮೇಲೆ ಜೊತೆಗೆ ಆ ಕಾಲದಲ್ಲಿ ಸುಮಾರು 4,957 ಜನ ವಿದ್ವಾಂಸರು ಸಾಹಿತ್ಯ ರಚನೆ ಮಾಡಿದ್ದಾರಂತೆ. ಈ 3ನೇ ಚಂಘದ ಕಾಲದಲ್ಲಿ ಶಿಲಪ್ಪಾಧಿಕಾರನ್, ಸ್ವಲ್ಪ ಅದರ ಬಗ್ಗೆ ತಿಳ್ಕೊಂಡು ಮುಂದೆ ಬರುತ್ತೆ ಚರ್ಚೆಗೆ. ಸಾಹಿತ್ಯ ಏನು ಅಂತ ಅಲ್ಲಿ ಸಾಕ್ಷಿ ಸಿಗುತ್ತೆ ನಮಗೆ. ಅದು ಪುರಾತನ ಕವಿರಾಜ ಸಿಗುತ್ತೆ. ಮಣಿಮೇಖಲೆ ಅನ್ನೋ ಒಂದು ಕೃತಿ ಇದೆ, ಕುರುಳ್ ಅಂತ ಇದೆ, ತಿರುಕುರುಳ್, ಪವಿತ್ರವಾದಂಥ ಕುರುಳ್ ಅಂತ. ಆಮೇಲೆ ಇನ್ನೊಂದು ಅವ್ರದ್ದು ನಾಯನ್ಮಾರ್ಸ್ ಮತ್ತು ಆಳ್ವಾರ್ಸ್ ಅವ್ರದ್ದು ಸಾಹಿತ್ಯ ಇದೆ. ಇನ್ನು ಅದನ್ನು ಬಿಟ್ಟರೆ ಕೀಳ್ಕಣಕು ಮತ್ತು ಮೇಲ್ಕಣಕು ಅಂತ ಸಂಗ್ರಹ, ವಾಸ್ತವವಾಗಿ ಯಾರಿಂದಲೂ ಅಂತಲ್ಲ, ರಾಜೇಂದ್ರ ಚೋಳನ ಕಾಲದಲ್ಲಿ ಅವನ ಪ್ರೋತ್ಸಾಹದಿಂದ ಸಂಗ್ರಹ ಮಾಡಿದ್ದಾರೆ. ಅಲ್ಲಿ
ಅಲ್ಲಿ ಸುಮಾರು ಒಂದು ಕಣಕ್ನಲ್ಲಿ 18 ಕಾವ್ಯಗಳು ಬರ್ತವೆ. ಮೇಲ್ಕಣಕ್ನಲ್ಲಿ 12 ಭಾಗ ಇದೆ, ಕೀಳ್ಕಣಕ್ನಲ್ಲಿ 12 ಭಾಗ ಇದೆ. ಕೆಲವು 100 ಪದ್ಯಗಳನ್ನ ವಿಂಗಡಿಸಿ ಮಾಡಿದ್ದಾರೆ, ಕೆಲವನ್ನ 10 ಪದ್ಯಗಳನ್ನ ವಿಂಗಡಿಸಿ ಕೂಡ ಮಾಡಿದ್ದಾರೆ. ಅದನ್ನು ಪದಿನ ಅದು ನೋಡಿ ಕರೆಕ್ಟ್ ನೀವು ಹೇಳ್ತಾ ಇರೋದು ಕರೆಕ್ಟ್. ಹೌದು ಅದು ಯಾವುದೋ ಅದನ್ನು ಕೂಡ ಸಂಗಮ ಸಾಹಿತ್ಯದಲ್ಲೇ ಬರುವಂಥ. ಹೌದು ಅದಕ್ಕೆ ಎಂಥದ್ದು ಇದೆ ಪದಿ ಪತಿ ಇಲ್ಲ ಬರ್ಕೊಂಬಂದಿದ್ದ ನಾನು ಎಲ್ಲ ಬರುತ್ತೆ ನೋಡಿ. ಹೌದು ಸರ್, ಅದು ಕೂಡ ಇದೆ ಅಲ್ಲಿ. ಹೌದು. ಆಮೇಲೆ ಇಲ್ಲಿ ಈ 3ನೇ ಚಂಗದ ಕಾಲದ್ದೇ ಶಿಲಪಾಧಿಕಾರನ್ನು ಮಣಿಮೇಖಲೆ ಮತ್ತು ಕುರುಳು ಅಂತ ಹೇಳ್ತಾರೆ. ಈಗ ನಮ್ಮ ಆಮೇಲೆ ಇನ್ನೊಂದು ತೋಲ್ ಕಾಪಿಯಂ ಅಂತ ಒಂದು ವ್ಯಾಕರಣ ಗ್ರಂಥವಾಗಿ, ಅದು ತೋಲ್ ಅಂದರೆ ಪುರಾತನ, ಕಾಪಿಯಂ ಅಂದರೆ ಕಾವ್ಯ, ಅದು ವಾಸ್ತವ ಕಾವ್ಯ ಅಲ್ವೇ ಇಲ್ಲ, ವ್ಯಾಕರಣ ಗ್ರಂಥ ಅದು. ಅದಕ್ಕಿಂತ ಮುಂಚೆ ಒಂದು ಅಕತ್ಯ ಅನ್ನೋ ಒಂದು ವ್ಯಾಕರಣ ಗ್ರಂಥ ಕೂಡ ಇತ್ತು. ಇದು ಸಂಪೂರ್ಣ ವ್ಯಾಕರಣ ಗ್ರಂಥ ಅಲ್ಲ, ಯಾವುದು ತೋಲ್ ಕಾಪಿಯಂ. ಅಲ್ಲಿ ಭೌಗೋಳಿಕ ವಿಚಾರಗಳು ಬರ್ತವೆ, ಅಲ್ಲಿ 3 ಇದು ಕೂಡ ಬರ್ತವೆ, ವ್ಯಾಕರಣದ ವಿಭಾಗಗಳು ಕೂಡ ಬರ್ತವೆ ಅಲ್ಲಿ. ಈ ಪ್ರಾರಂಭದ ವಿದ್ವಾಂಸರು ಏನು ಮಾಡಿದ್ದಾರೆ, ಈ ತೋಲ್ ಕಾಪಿಯಂ ಗ್ರಂಥ ಕ್ರಿಸ್ತಪೂರ್ವಕ್ಕಿಂತ 2 ವರ್ಷ ಮುಂಚೆ ರಚನೆ ಆದ್ದು ಅಂತ ಹೇಳ್ತಾರೆ. ಅದು ಕಾರಣ ಏನು ಅಂದ್ರೆ ಅವರು ವ್ಯಾಕರಣ ಗ್ರಂಥವೇ ಇಲ್ಲಿಗೆ 4,000 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 2000 ಇಲ್ಲಿ 4,000 ವರ್ಷಗಳ ಹಿಂದೆ ರಚನೆ ಆದ್ಮೇಲೆ ಅದಕ್ಕಿಂತ ಹಿಂದೆ ಕಾವ್ಯಗಳು ಇರಲೇಬೇಕು ಅಂತ ಲೆಕ್ಕಾಚಾರ ಆಯಿತು. ಅದಕ್ಕಾಗಿ ಏನು ಮಾಡ್ತಾರೆ, 10,000 ವರ್ಷ 15,000 ವರ್ಷ ಹಿಂಗೆಲ್ಲ ತಿಳ್ಕೊಂಡೋಗಿದ್ದಾರೆ. ಮುಂದೆ ಬರುತ್ತೆ, ನಾನು ಹೇಳ್ತೀನಿ. ನಾನು ಈ ಇನ್ನೊಂದು ನಾನು ಈಗ ತಾನೇ ಹೇಳಿದೆ, ಈಗ ತಿರುಕುರುಳ ಬಗ್ಗೆ. ಆ ತಿರುಕುರುಳು ಬರೆದವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಯಾವ ದಾಖಲೆ ಕೂಡ ಇಲ್ಲ. ಆದರೂ ಅವರೊಂದು ಮಾಡ್ಕೊಂಡು ತಿರುವಳ್ಳವರು ಬರೆದವ್ರು ಅಂತ ಹೇಳ್ತಾರೆ. ತಿರುವಳ್ಳವರು ಬರೆದವ್ರು ಅಂತ ಈ ಸ್ಟ್ಯಾಚ್ಯುಗಳು ಏನೋ ಭಾಷಾಭಿಮಾನ ಅವ್ರಿಗೆ. ಎಲ್ಲ ಕಡೆ ಸ್ಟ್ಯಾಚ್ಯುಗಳಿದೆ, ಆಫೀಸ್ಗಳೆಲ್ಲ ಒಂದು ಚಿತ್ರಗಳಿದೆ. ಆ ಕಾಲದಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಹೌದು, ಖಂಡಿತ ಹೌದು, ಅದೊಂದಿದೆ. ಇನ್ನು ಶಿಲಪಾಧಿಕಾರಂದು ಅದೊಂದು ಈ ಕಾಲನಿಗೆ ಕತೆ. ಅಲ್ಲಿ ಮಾಧವಿ ಮತ್ತು ಕನ್ನಗಿ ಮತ್ತು ಕೋವಲ ಅಂತ ಇಬ್ಬರು ಗಂಡ ಹೆಂಡ್ತಿರ್ತಾರೆ. ತುಂಬ ಉನ್ನತವಾದ ಸ್ಥಿತಿಯಲ್ಲಿ ಇರ್ತಾರೆ. ಅವನು ದಾರಿ ತಪ್ತಾನೆ. ಯಾರು ಕೋವಲ, ಮಾಧವಿ ಅನ್ನೋ ವೇಷ ಸಹವಾಸ ಮಾಡ್ತಾನೆ. ಅವನು ಎಲ್ಲನೂ ಕಳ್ಕೊಂಬಿಡ್ತಾನೆ. ಕಳ್ಕೊಂಬಂದಾದ್ಮೇಲೆ ಮತ್ತೆ ಬದುಕು ಕಟ್ಕೊಳಕ್ಕೆ ಏನು ಮಾಡ್ತಾನೆ, ಇದ್ರ ವಿಚಾರ ಮುಂದೆ ಬರುತ್ತೆ ಲಿಂಕು, ಏನು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತ. ಆ ಕಾಲನಿಗೆ ಹೆಂಡತಿ ಕಾಲನಿಗೆ ಮಾರೋಕ್ಕೆ ಹೋಗ್ತಾನೆ. ಆ ಚಿನ್ವಾರ ಏನು ಮಾಡ್ತಾನೆ, ವಾಸ್ತವವಾಗಿ ರಾಣಿದು ಕಾಲನಿಗೆ ಕಳವಾಗಿರುತ್ತೆ, ಇವನೇ ಕಳ್ಳ ಅಂತ ಹಿಡ್ಕೊಳ್ಬಿಡ್ತಾನೆ. ಅದು ಮೇಲ್ನೋಟಕ್ಕೆ ಅದೇ ರೀತಿ ಇರುತ್ತೆ. ಕೊನೆಗೆ ಏನು ಮಾಡ್ತಾನೆ, ರಾಜ ಪಾಂಡ್ಯರಾಜ ಅವನಿಗೆ ಮರಣದಂಡನೆ ವಿಧಿಸಿಬಿಡ್ತಾನೆ. ಆಗ ಅವನಿಗೆ ಏನು ಮಾಡ್ತಾಳೆ, ಕನಿಗೆ ಬಂದು ಆಸ್ಥಾನದಲ್ಲಿ ಆ ಕಾಲನಿಗೆ ಚೆಕ್ತಾಳೆ, ಹೊಡಿತಾಳದ. ಅದರಲ್ಲಿ ವಜ್ರದ ಹರಳುಗಳು ಉದುರ್ತಾವೆ. ಆದರೆ ರಾಜಂದರಲ್ಲಿ ಮುತ್ತುಗಳಿರುತ್ತೆ. ಅವನಿಗೆ ತುಂಬ ನೋವಾಗುತ್ತೆ, ಅನ್ಯಾಯವಾಗಿ ಅವನಿಗೆ ಮರಣದಂಡನೆ ವಿಧಿಸ್ಬಿಡ್ತಾನೆ ಅಂತ. ಅವನೇನು ಮಾಡ್ತಾನೆ, ಅಲ್ಲಿ ಸತ್ತೋಗ್ತಾನೆ, ವ್ಯಥೆಯಲ್ಲಿ ಸತ್ತೋಗ್ತಾನೆ. ನಂತರ ಅವನ ಹೆಂಡತಿ ಚಿತೆ ಇರ್ತಾಳೆ, ಮತ್ತು ಇವಳು ಕನಗಿ ಕೂಡ ಚಿತೆ ಇರ್ತಾಳೆ. ಗೊತ್ತಾಯ್ತಲ್ಲ, ಶಾಪ ಆಗ್ತಾಳೆ. ಆ ಮುದ್ರ ರಾಜ್ಯ ಎಲ್ಲ ಸಂಪೂರ್ಣವಾಗಿ ಶಾಪದಿಂದ ಸುಟ್ಟೋಯ್ತು ಅಂತ ಈ ಕಥೆ ಎಲ್ಲ ಬರುತ್ತೆ ಇದರಲ್ಲಿ. ಅದೇ ಅದ್ರ ಕತೆ. ಇದರಲ್ಲಿ ಮುಂದೆ ಏನು ದಾಖಲೆ ಇದೆ ಅಂತ ನಾನು ಹೇಳ್ತೀನಿ. ನಾನು ಹೇಳಿ, ಏನೋ ಪ್ರಶ್ನೆ ಇದೆಯಾ ಸರ್? ಒಂದು ನಮ್ಮ ನಿತೀಶ್ವರ್ ಸರ್ಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಮ್ಮ ಕನ್ನಡ ಇದೆಯಲ್ಲ, ಅದು ಮಹಲಿಂಗರಂಗ ಕವಿ ಹೇಳೋ ಹಾಗೆ, ಅಳಿದ ಉಷ್ಣದ ಹಾಲಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಸುಲಿದ ಬಾಳೆಯ ಹಣ್ಣಿನಂದದಿ ಸುಲಭವಾಗಿರುವ ಕನ್ನಡದ ನುಡಿಯೊಳ್ ತನ್ನನ್ನು ತಾನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಅನ್ನುವಂಥ ಒಂದು ಮಾತು ಬರುತ್ತೆ. ಅಂದರೆ ಕನ್ನಡದ ಸೊಗಸು, ಕನ್ನಡದ ಸತ್ವ ಅಪಾರ ಆಗಿರುವಂಥದ್ದು. ಇಂತಹ ಕನ್ನಡದ ಜೊತೆಯಲ್ಲಿ ಸಾಮರಸ್ಯದಿಂದ ಬದುಕನ್ನು ನಡೆಸೋ ಬದಲಾಗಿ, ಭಾಷಾ ಸಾಮರಸ್ಯ ಉಂಟು ಮಾಡುವ ಬದಲಾಗಿ ಒಬ್ಬ ನಾಯಕನಾಗಿರುವಂಥವನು ಈ ಹೊಣೆಗೇಡಿ ಕೃತ್ಯವನ್ನು ಮಾಡಿರೋದ್ರಿಂದ, ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನಮ್ಮ ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ನಿಮಗೇನಂತ ಅನಿಸುತ್ತೆ ಸರ್? ಅದರ ಇತಿಹಾಸದ ಬಗ್ಗೆ. ಕನ್ನಡ ಅತ್ಯಂತ ಪ್ರಾಚೀನವಾದಂತಹ ಭಾಷೆಗಳಲ್ಲಿ ಒಂದು. ಅದರಲ್ಲಿ ವಿಶೇಷವಾಗಿ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಅತ್ಯಂತ ಪ್ರಮುಖವಾದಂಥ ಭಾಷೆ. ಸಾಮಾನ್ಯವಾಗಿ ತಮಿಳು ಮತ್ತು ಕನ್ನಡ ಎರಡೂ ಭಾಷೆಗಳು ಕೂಡ ಒಂದೇ ಮೂಲದಿಂದ ಬಂದರೂ ಕೂಡ ಎರಡು ಭಿನ್ನ ಕವಲುಗಳಾಗಿ ಅಸ್ತಿತ್ವವನ್ನು ಪಡೆಯುವುದರ ಮೂಲಕವಾಗಿ ಸಾಹಿತ್ಯಿಕವಾಗಿ ಸಮೃದ್ಧವಾದಂತಹ ಪರಂಪರೆಯನ್ನು ಹೊಂದಿದಂತಹ ಸಾಹಿತ್ಯ ಕನ್ನಡ ಸಾಹಿತ್ಯ. ನಮ್ಮ ಕನ್ನಡದ ಸಾಹಿತ್ಯದ ಪ್ರಾಚೀನತೆಯನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಹಲ್ಮಿಡಿ ಶಾಸನದಿಂದ ಆರಂಭವಾಗಿ ಆನಂತರದಲ್ಲಿ ಚಾಲುಕ್ಯರ ಮಂಗಳೇಶ ಶಾಸನ ಇರ್ಬೋದು, ಹಾಗೆ
ನಿಷಿದ್ಧಿ ಶಾಸನಗಳಿರ್ಬೋದು, ಅದರ ಜೊತೆಗೆ ಇನ್ನಿತರ ಬೇರೆ ಬೇರೆ ಶಾಸನಗಳನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಶಾಸನ ಭಾಷೆಯಾಗಿ ಕನ್ನಡ ಅತ್ಯಂತ ವಿಕಾಸಗೊಂಡಂತಹ ಒಂದು ಸನ್ನಿವೇಶವನ್ನು ನಾವು ಪ್ರಾಚೀನ ಕಾಲಘಟ್ಟದಲ್ಲಿ ಕಾಣುತ್ತೇವೆ. ಅಲ್ಲಿಂದ ಆಚೆಗೆ 9ನೇ ಶತಮಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಕನ್ನಡ ಕವಿರಾಜ ಮಾರ್ಗ ಕೃತಿಯ ಮೂಲಕವಾಗಿ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಪ್ರಕಟಗೊಳಿಸಿಕೊಳ್ಳುವಂತಹದ್ದನ್ನು ಕಾಣುತ್ತೆ. ಸಾಮಾನ್ಯ ಕವಿರಾಜ ಮಾರ್ಗ ಬರೆದಂತಹ ಅಮೋಘ ವರ್ಷ ನೃಪತುಂಗ ಏನಿದ್ದಾನಲ್ಲ, ಅಲ್ಲಿ ಕನ್ನಡ ನಾಡಿನ ಭೌಗೋಳಿಕ ವಿಸ್ತಾರವನ್ನು ಕುರಿತು ಮಾತನಾಡ್ತಾನೆ ಆತ. ಬಹಳ ಅದ್ಭುತವಾದಂಥ ಒಂದು ಚಾರಿತ್ರಿಕವಾದಂಥ ಸಂಗತಿಯನ್ನು ನಮ್ಮ ಮುಂದೆ ಬೆಳಕು ಚೆಲ್ಲುವಂಥ ಅತ್ಯಂತ ಪ್ರಮುಖವಾದಂತಹ ಗ್ರಂಥ ಕವಿರಾಜ ಮಾರ್ಗ. ಕಾವೇರಿಯಿಂದ ಗೋದಾವರಿ ವರಮಿರ್ಪ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಷದ ವಿಷಯ ವಿಶೇಷಂ ಅಂತ. ಅಂದರೆ ಕಾವೇರಿ ಕರ್ನಾಟಕದ ಒಂದು ಎಲ್ಲೆಕಟ್ಟುಗಳು ಗಡಿಗಳು ಎಲ್ಲಿವರೆಗೆ ವಿಸ್ತರಿಸಿದ್ದು ಅಂತ ಅಂದರೆ, ಸಾಮಾನ್ಯ ಕೊಡಗಿನ ಕಾವೇರಿಯಿಂದ ಇವತ್ತು ಹರಿತಾ ಇರತಕ್ಕಂಥ ಗೋದಾವರಿ, ಆಂಧ್ರ ಪ್ರದೇಶದಲ್ಲಿ ಹರಿಯುವಂಥ ಗೋದಾವರಿ ನದಿಯವರೆಗೆ ಕನ್ನಡ ನಾಡು ವಿಸ್ತಾರವಾಗಿ ಹಬ್ಬಿತ್ತು ಅನ್ನುವಂತಹ ಒಂದು ಚಾರಿತ್ರಿಕ ಸಂಗತಿಯ ಮೇಲೆ ಬೆಳಕನ್ನು ಚೆಲ್ಲಬೇಕಾದ್ರೆ ಅದನ್ನು ಅವನು ಕಂಡಿರಬೇಕು. ಅಲ್ಲಿಯವರೆಗೆ ಕನ್ನಡಿಗರು ತಮ್ಮ ಸಾಮ್ರಾಜ್ಯದ ಎಲ್ಲೆಕಟ್ಟುಗಳನ್ನು ವಿಸ್ತರಿಸಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಪದ್ಯವನ್ನು ಬರೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನಾವು ಭಾವಿಸಿಕೊಳ್ತೇವೆ. ಅದರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಅಂತೇಳಿ ನಮಗೆ ಅನಿಸೋದಿಲ್ಲ. ಯಾಕೆ ಅಂತ ಅಂದರೆ, ಕನ್ನಡಿಗರು ಸಾಮಾನ್ಯ ಇಮ್ಮಡಿ ಪುಲಿಕೇಶಿಯ ಕಾಲಘಟ್ಟದಲ್ಲಿ ಉತ್ತರ ಭಾರತದಲ್ಲಿ ಹೋಗಿ ಅಲ್ಲಿಯವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದಂಥ ಉದಾಹರಣೆಗಳನ್ನು ಕೂಡ ಕಾಣುತ್ತೇವೆ. ಆ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನವಾದಂತಹ ಪರಂಪರೆಯನ್ನು ಉಳ್ಳಂತಹ, ಇತಿಹಾಸವನ್ನು ಉಳ್ಳಂತಹ, ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡಿಕೊಂಡಂತಹ ಮತ್ತು ಅನೇಕ ರೀತಿಯಾದಂತಹ ತಾಮ್ರಶಾಸನಗಳಿರ್ಬೋದು, ಶಿಲಾಶಾಸನಗಳಿರ್ಬೋದು, ಫಲಕಗಳಿರ್ಬೋದು, ಇವನ್ನೆಲ್ಲವನ್ನು ಕೂಡ ಒಳಗೊಂಡಿರುವಂತಹ ಕಾರಣದಿಂದ ಆ ಭಾಷೆ ಸಮೃದ್ಧವಾದಂತಹ ಒಂದು ಸಾಹಿತ್ಯಿಕ ಪರಂಪರೆಯ ಒಂದು ಪ್ರತಿನಿಧಿ ನಮ್ಮ ಕನ್ನಡ ಭಾಷೆ ಅಂತ ಹೇಳಿದರೆ ತಪ್ಪಾಗಲಾರದು. ಆ ಹಿನ್ನೆಲೆಯಲ್ಲಿ ಇವತ್ತು ಒಬ್ಬ ತಮಿಳು ನಟ ಆ ರೀತಿಯಲ್ಲಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳಿ ಪೂರ್ವಗ್ರಹ ಪೀಡಿತತನದಿಂದ ಮಾತನಾಡುವಂತಹದ್ದು ಅವನ ಒಂದು ಬೌದ್ಧಿಕ ದಿವಾಳಿತನವನ್ನು ತೋರಿಸುವಂತಹದ್ದೇ ವಿನಃ ಅದು ಪರಿಪಕ್ವವಾದಂತಹ ಒಂದು ವಿಚಾರ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕನ್ನಡಿಗರು ಸಾಕಷ್ಟು ರೀತಿಯಲ್ಲಿ ಎಚ್ಚೆತ್ತಿದ್ದಾರೆ. ಇಡೀ ಅಖಂಡ ಕರ್ನಾಟಕದಾದ್ಯಂತ ಅವನ ಬಗೆಗೆ ಈಗಾಗಲೇ ಒಂದು ಆಕ್ರೋಶ ಅನ್ನುವಂಥದ್ದು ವ್ಯಕ್ತವಾಗುವುದರ ಮೂಲಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ದಾಖಲಿಸುವಂತಹ ಒಂದು ಹೋರಾಟ ಕೂಡ ನಡೀತಾ ಇರುವಂತಹದ್ದು ಕನ್ನಡಿಗರ ಅಸ್ಮಿತೆಯ ಬಗ್ಗೆ ಆತ ಮಾತನಾಡಿರುವಂತಹ ಒಂದು ಸಂಕುಚಿತವಾದಂತಹ ಒಂದು ಮಾತೇನಿದೆ, ಅದಕ್ಕೆ ಪ್ರತಿರೋಧವನ್ನು ಕನ್ನಡಿಗರು ಒಡ್ಡಲೇಬೇಕು. ಆ ಮೂಲಕವಾಗಿ ಅವನು ಕ್ಷಮೆ ಯಾಚಿಸಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ಈಗ ನೀವು ಇತಿಹಾಸದ ಬಗ್ಗೆ ಹೇಳ್ತಾ ಇದ್ರಿ. ಇತಿಹಾಸ ಬರ್ತೀನಿ, ಮತ್ತೆ 2ನೇ ಹಂತದ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಇವರು ಯತೀಶ್ವರ ಹೇಳೋದಕ್ಕೆ ಮತ್ತೊಂದು ಸೇರ್ಪಡೆ. ದುರ್ವಿನೀತ ರಾಜ 6ನೇ ಶತಮಾನದಲ್ಲಿದ್ದನು, ಗಂಗರ ದೊರೆ. ಒಂದು ನಲ್ಲಾಡಿ ಶಾಸನ ಅಂತ ಇದೆ. ಅಲ್ಲಿ ನಲ್ಲಾಡಿ ಶಾಸನದಲ್ಲಿ ಅವನ ಬಗ್ಗೆ ಶ್ಲಾಘನೆ ಬರುತ್ತೆ. ಅವನು ಕಾವ್ಯ, ನಾಟಕ ಇವನ್ನೆಲ್ಲ ಬರೆಯೋದ್ರಲ್ಲಿ ಬಹಳ ವಿದ್ವಾಂಸ ಆಗಿತ್ತು. ಅವನು ಇದನ್ನು ಕೃತಿಗಳು ಲಭ್ಯವೇ ಇಲ್ಲ, ಅದರ ಹೆಸರುಗಳು ಬರ್ತವೆ. ಬೃಹತ್ ಕಥನ ಅವನು ಸಂಸ್ಕೃತಿಯಿಂದ ಪೈಶಾಚಿ ಪ್ರಾಕೃತ ಭಾಷೆ ಅಂದರೆ ಒರಟು ಭಾಷೆ ಅದರಲ್ಲಿ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾನೆ. ಮತ್ತು ಈ ಬೇರೆ ಹಾಲ ಅದೇ ಬೇಜಾಂಜರ್ಗಳಿದ್ದಾರೆ ನೋಡಿ. 2ನೇ ವಾದಸರಣಿ ನೋಡಿ, ಇದು ಹೇಳಿದ ನಂತರ ಅದು ದಾಖಲೆ ಕೂಡ ಹೇಳಿ ಸರ್. ಈ 2ನೇದು ಕೆಲವರು ಅವ್ರು ಏನು ಹೇಳ್ತಾರೆ ಅಂದರೆ, ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ ಕ್ರಿಸ್ತ ಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಕ 2ನೇ ಶತಮಾನದಲ್ಲಿ ತಮಿಳು ಸಾಹಿತ್ಯ ರಚನೆ ಆಗಿತ್ತು ಅಂತ ಹೇಳ್ತಾರೆ. ಇದನ್ನು ಒಪ್ಪೋದೇ ಇಲ್ಲ ಈ ಮೊದಲನೇ ಸರಣಿ ವಾದ ಮಾಡೋರು. 3ನೇ ಸರಣಿ ಮಾತ್ರ ಭಾಳಷ್ಟು ಸರಿ ಇದೆ ನೋಡಿ. ಅವ್ರದ್ದೇ ತಮಿಳು ವಿದ್ವಾಂಸರೇ ವೈಯಾಪುರಿ ಪಿಳ್ಳೆ ಅಂತ 1956ನೇ ಇಸ್ವಿನಲ್ಲಿ ಹಿಸ್ಟ್ರಿ ಆಫ್ ತಮಿಳ್ ಲ್ಯಾಂಗ್ವೇಜ್ ಆ್ಯಂಡ್ ಲಿಟ್ರೇಚರ್ ಅಂತ ಪ್ರತಿನಿಧಿಸಿದ್ದಾರೆ. ಅವರು ತಮಿಳು ಸಾಹಿತ್ಯ ಕ್ರಿಸ್ತಶಕ 5ನೇ ಶತಮಾನಕ್ಕಿಂತ ನಂತರ 5ನೇ ಶತಮಾನ ನಂತರ ರಚನೆ ಆಗಿದೆ ಅಂತ ಹೇಳಿದ್ದಾರೆ. ಅವ್ರ ಪ್ರತಿಕ್ರಿಯೆ ನೋಡಿ. ಅವ್ರ ಪುಸ್ತಕನೇ ಲೈಬ್ರರಿಲಿ ಇದ್ದಂಥ ಪುಸ್ತಕಗಳನ್ನ ಇವ್ರು ತಮಿಳ್ನವ್ರು ಪತ್ತೆ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ತಮಿಳು ವಿದ್ವಾಂಸರು. ಅದಿದ್ರಲ್ಲಿ ಓದೋದು ಭಾಷಾಭಿಮಾನ ನೋಡಿ ಅವ್ರದ್ದು ಹೆಂಗಿದೆ. ಈ ನಮ್ಮ ಯಾರ್ದು ಕಮಲಾಸಂದು ಇದೇ ಹುಚ್ಚು ಭಾಷಾಭಿಮಾನವೇ.
ಅದೇ ತಮಿಳು ವಿದ್ವಾಂಸ ಬರೋದ್ರ ಪುಸ್ತಕನೇ ಮಂಗಮಾಯ ಮಾಡಿದಾರಂತೆ ನೋಡಿ. ಈ 3ನೇ ಸರಣಿ ಸರಿ ಇದೆ ಇದು ಎಲ್ಲ ಭಾಷೆಯಲ್ಲೂ ಕೂಡ ಸಾಮಾನ್ಯ ಸಾಹಿತ್ಯ ಕನ್ನಡ ಮತ್ತು ಇದರೆಲ್ಲ 5ನೇ ಶತಮಾನ ಶಾಸನ ಇವರೆಲ್ಲ ಬರುತ್ತೆ ಅದನ್ನ. ಮತ್ತೊಬ್ಬ ವಿದ್ವಾಂಸ ಗೋವಿಂದನ್ ಅಂತ ಕೇಳೋದವನು ತಮಿಳ್ನಾಡಿನಲ್ಲಿ ಕೆಲಸದಲ್ಲಿದ್ದವನು. ಅವನು ಬರೆದಂಥ ಪುಸ್ತಕಗಳನ್ನ ಅವನು ಶಿಲಪಾಧಿಕಾರನ್ ಮಾಡೋದು 3ನೇ ಶತಕದಲ್ಲಿ ರಚನೆ ಆಗಿದ್ದದು. 11ನೇ ಶತಮಾನದ ಈಚೆದು ಅಂತ ಹೇಳಿದನು ಶಿಲಪಾಧಿಕಾರ. ಅದು ಎಂಥ ಪ್ರತಿಕ್ರಿಯೆ ಮಾಡಿದ್ರು ದೊಡ್ಡ ಗಾಂಧಿ ಎಬ್ಬಿಸ್ಬಿಟ್ರಂಥವ್ರು. ನೀನು ಇಲ್ಲಿ ಯಾಕಿದ್ದೀಯ, ನೀನು ಕೇಳಕ್ಕೆ ಹೋಗು. ಮತ್ತು ಅವನ ಪುಸ್ತಕನ ಒಂದೇ ಒಂದು ಪುಸ್ತಕ ಬಿಕ್ರಿಯಾಗ ನೋಡ್ಕೊಂಡ್ರು ನೋಡಿ ಅಂಗಡಿಗಳಲ್ಲಿ. ಕೊನೆಗೆ ಇವರು BGL ಸ್ವಾಮಿ ಕೇಳಿರಿ ಅಂತ ಏನೋ ಪುಸ್ತಕ ಖರ್ಚಾಯ್ತು ಅಂತ, ಇಲ್ಲ ಅಚ್ಚಾಕ್ಸ್ ಅಂತ ಪುಸ್ತಕ ನನ್ನ ಹತ್ರಲ್ಲೇ ಅಂತ ಹೇಳಿದಂತೆ. ಅಷ್ಟು ಭಾಳಷ್ಟು ಅಂಧ ಅಭಿಮಾನ ಅವ್ರದ್ದು. ಇನ್ನೊಬ್ರದ್ದು ನಮ್ಮಲ್ಲೆಲ್ಲ ಸಾಹಿತ್ಯದ ಬಗ್ಗೆ ಮೊದಲು ಕೆಲಸ ಮಾಡಿದ್ರೆ ವಿದೇಶಿಯರಲ್ಲಿ ಇಲ್ಲಿ ಬಂದವರು ಬ್ರಿಟಿಷ್. ನಮ್ಮಲ್ಲೂ ಕೂಡ ಯಾರು ಸುಮಾರು ಜನ ಬರ್ತಾರಲ್ಲಿ, ಕಿಟ್ಟಲ್ ಮಾಡ್ತಾರೆ, ಇವರೆಲ್ಲ ಬರ್ತಾರಲ್ಲಿ, ಮೊಗಲಿ ಬರ್ತಾರೆ, ಎಲ್ಲರೂ ಬರ್ತಾರೆ. ಅಲ್ಲೂ ಕೂಡ ಕಾಳ್ಮೇಲ್ ಅಂತ ತಮಿಳು ಬಗ್ಗೆ ಲಿಟ್ರೇಚರ್ ಬಗ್ಗೆ ಕೆಲಸ ಮಾಡಿ ಇವತ್ತು ವಾಸವಾಗಿ ಹಂಪನ ಅದ್ರ ಬಗ್ಗೆ ಪ್ರಸ್ತಾಪ. ಅವರು ಒಂದು ವಿಚಾರ ಹೇಳಿದ್ದಾರೆ, ತಮಿಳು ಭಾಷೆ ತೀರಾ ಹಳೆದು ಅಂತ ಹೇಳಿದ್ದಾರೆ, ಆದರೆ ಅದು 10ನೇ ಶತಮಾನದ ಈಚೆಗೆ ಅಂತ ಹೇಳಿದ್ದಾರೆ. ಅವ್ರ ಪುಸ್ತಕ ಏನು ಮಾಡಿದ್ದಾರೆ, ತಮಿಳು ಭಾಷೆ ತುಂಬ ಪುರಾತನವಾದ್ದು ಅಂದ್ರೆ ಮಾತ್ರ ಬಿಟ್ಕೊಂಡಿದ್ದಾರೆ ಲೈಬ್ರರಿ ಪುಸ್ತಕ. ಅದು 10ನೇ ಶತಮಾನದ ಈಚೆಗೆ ಅನ್ನೋದಕ್ಕೆ ಎಲ್ಲಕ್ಕೂ ಮಸಿ ಬಿಡ್ದವ್ರಂತೆ. ಎಂಥ ಹುಚ್ಚು ಅಭಿಮಾನ ನೋಡಿ. ಒಟ್ಟಲ್ಲಿ ಈಗ ತಮಿಳು ಗ್ರಂಥಗಳ ಪರಿಚಯ ಆಯ್ತಲ್ಲ, ನಾನು ಮಾಡಿದ್ನಲ್ಲ ಸ್ವಲ್ಪ ಸೋಲು ಮಾಡಿದೆ. ಈಗ ಆಧಾರಗಳು ನೋಡೋಣ ಏನು ಎಂತು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ನಮಗೀಗ. ಈಗ ತೋಲ್ಕಾಪಿಯದ ಬಗ್ಗೆ ಮೊದಲನೇ ತಗೊಳ್ಳೋಣ ನಾವು. ಅದೊಂದು ವ್ಯಾಕರಣ ಗ್ರಂಥ ಅಂತ ಹೇಳಿದ್ನಲ್ಲ, ಸಂಪೂರ್ಣವಾಗಿ ವ್ಯಾಕರಣ ಗ್ರಂಥ ಅಲ್ಲ, ಕಾವ್ಯ ಅಲ್ಲವೇ ಅಲ್ಲ ಅದು. ಆ ತೋಲ್ಕಾಪಿಯ ಮೇಲೆ ವೀರಗಲ್ಲುಗಳ ಬಗ್ಗೆ ಪ್ರಸ್ತಾಪ ಬರುತ್ತೆ. ವೀರಗಲ್ಲಿನ ಆ ಕಲ್ಚರ್ ಬಂದಿದ್ದು 10ನೇ ಶತಮಾನದ ನಂತರ. ನೀವು ಶಾಸ್ತ್ರಗಳು ನೋಡಿ, ನೀವು 10ನೇ ಶತಮಾನದ ವೀರಗಲ್ಲುಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾದ್ರೆ ಅದು ಕ್ರಿಸ್ತಪೂರ್ವ 2ನೇ ಶತಮಾನದ ಕೃತಿ ಹೆಂಗಾಗ ಸಾಧ್ಯ? ಖಂಡಿತ ಇಲ್ಲ. ಅಲ್ಲಿಗೆ ಅದ್ರ ಪ್ರಾಚೀನತೆ ನೋಡಿದನ್ನ. ಆಮೇಲೆ ಅದರಲ್ಲಿ ಕನ್ನಡ ಪದಗಳು ಇದಾವಂತೆ. ಯಾವಲ್ಲಿ ತೋಲ್ಕಾಪಿಯಮಲ್ಲಿ ಕನ್ನಡ ಪದಗಳು ಕೂಡ ಇದಾವಂತೆ. ಎಲ್ಲವೂ ಭಾಷೆಯಲ್ಲಿ ತಮಿಳು ಪದಗಳು ಇಲ್ಲಿ ಇದ್ದಾವೆ. ಈಗ ಪುಳ್ಳೆ ಅಂತ ಬಳಸ್ತೀವಿ, ಪುಳ್ಳೆ ಅಂದ್ರೆ ಮಗು ಬಳಸ್ತಾರೆ. ನಮ್ಮಲ್ಲಿ ಪುಳ್ಳೆ ಅಂದ್ರೆ ಚಿಕ್ಕದು, ಸೌದೆ ಪೋದಿ ನಾವು ಬಳಸ್ಕೊತೀವಿ. ನಾವು ಬಾ ಅಂತೀವಿ, ಅವರು ಏನೋ ವಾ ಅಂತಾರೆ. ಪೋ ಅನ್ನೋ ಪದ ಕನ್ನಡದಲ್ಲೂ ಕೂಡ. ಆ ಎರಡನೇ ಪದ ನಮ್ಮ ಕಡೆ ಈ ಕಡೆ ಭಾಗದಲ್ಲಿ ಇಲ್ಲ. ಈಗ ನಾವು ಹಾಲು ಅಂತೇವೆ, ಹಾಲು ಅಂತಾರೆ. ಎರಡನೇನದು ಹಿಂದಿಲೂ ಕೂಡ ಇದೆ. ಎರಡನೇ ಅಂದ್ರೆ ಅರಳೆಣ್ಣೆ. ವಾಸ್ತವವಾಗಿ ನಾವು ಗಾಡಿಗೆ ಕಪ್ಪು ಹಾಕೋದಕ್ಕೆ ಇಡ್ತಾ ಇದ್ದೇವಲ್ಲ, ಅದಕ್ಕೆ ನಾವು ಎರಡನೇ ಅಂತ ಕರೀತೀವಿ. ತಮಿಳಲ್ಲಿ ಇದೆ ಎರಡನೇ, ಕೀಲೆಣ್ಣೆ ಅಲ್ಲ, ಎರಡನೇ ಅಂದ್ರೆ ಅದು ಸಂಪೂರ್ಣವಾಗಿ ಇದು ಯಾವುದು ಎಣ್ಣೆ ಹಾಕಿ ಇಡ್ತಾ ಇದ್ದಂತ ಸೌರೋದು. ನಮ್ಮಲ್ಲಿ ಅದಿತ್ತು, ಈ ಗಾಡಿಗಳೆಲ್ಲ ಪದದಲ್ಲಿ ಉಳಿಯಕ್ಕೆ ಸಾಧ್ಯ. ಹೀಗಾಗಿ ತಮಿಳು ಪದಗಳು ಈಗ ನಮ್ಮಲ್ಲಿ ಇವ್ಯಾವು ಕುರ್ಸಿ ಇದೆ, ಅದ್ರೇನು ಕನ್ನಡ ಪದವೇ? ಪೈಜಾಮ ಕನ್ನಡ ಪದವೇ? ಯಾವುದು ಅರಬಿಕ್ ಪದವಂತದ್ದು. ಪಾಯ್ ಅಂದ್ರೆ ಕಾಲ್ ಅಂತೆ, ಜಾಮ ಅಂದ್ರೆ ಬಟ್ಟೆ ಅಂತದ್ದು, ಗೊತ್ತಾಯ್ತಾ? ಕುರ್ಚಿ, ಮೇಜು ಇವೆಲ್ಲ. ಆಮೇಲೆ ಇವತ್ತು ಯಾವ ಇದ್ರ ಪದಗಳು ಎಂಥದ್ದು ಬರ್ತಾವಲ್ಲ, ರೆವಿನ್ಯೂ ಪದಗಳೆಲ್ಲ ಸಾಮಾನ್ಯವಾಗಿ ತಹಶೀಲ್ದಾರ ಅದು ಇದ್ರ ಪದ ಏನಲ್ಲ, ಅದು ಇವ್ರ ಕಾಲದಲ್ಲೇ ಮೊಘಲರ ಕಾಲದಲ್ಲೇ ತಹಶೀಲ್ ಇತ್ತು. ಭಾಷಾ ಕೊಡುಕೊಳ್ಳುವಿಕೆ ಹೌದು, ಎಲ್ಲಾ ಕಡೆ ಇರುತ್ತದು. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಅದು ಆ ಸಂಪರ್ಕದಿಂದ ಬಂದೇ ಬರುತ್ತದು. ಹೀಗಾಗಿ ನೋಡಿ, ಅಲ್ಲಿ ವೀರಗಲ್ಲ ಪ್ರಸ್ತಾಪ ಇರೋದ್ರಿಂದ ಅದು ಇಲ್ಲಿಗೆ 4 ವರ್ಷಗಳ ಹಿಂದಿನ ರಚನೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದು ಬಹಳಷ್ಟು ಮುಖ್ಯವಾದಂಥ ವಿಚಾರ ಅದು. ಮತ್ತು ಇಲ್ಲಿ ಮತ್ತೊಂದು ವಿಚಾರ ನೋಡಿ, ದಳವಾಯಿಪುರ ಶಾಸನ ಅಂತ ಇದೆ, 856 9ನೇ ಶತಮಾನ. ಆ ಶಾಸನದಲ್ಲಿ ಈ ಚೆಲುವು ತಮಿಳು ಚಂಗವನ್ನು ತಮಿಳು ಬೆಳವಣಿಗೆಯಾಗಿ ಸ್ಥಾಪನೆ ಮಾಡಿದ್ದು ಅಂತ ಇದೆ. ಇವ್ರ ಲೆಕ್ಕದಲ್ಲಿ ಏನೋ 15,000 ವರ್ಷಗಳ ಹಿಂದೆ ಮೊದಲನೇ ಚಂಗ, ತಲೆ ಚಂಗ ಇತ್ತು ಅಂತ. 15,000 ವರ್ಷಗಳ ಹಿಂದೆ ಆಗಲೇ 4,000 ಚಿಲ್ಲರೆ ಸಾಹಿತಿಗಳು, ಯಾರು ಬ್ರಹ್ಮ, ವಿಷ್ಣು, ಮಹೇಶ್ವರ, ಮುರುಘಾ ಎಲ್ಲ ಸಾಹಿತ್ಯ ರಚನೆ ಮಾಡಿ ಅಂತ ಹೇಳ್ತಾರಲ್ಲ. ಈ ಚಂಗ ರಚನೆ ಆಗಿರೋದೇ 9ನೇ ಶತಮಾನದಲ್ಲಿ ರಾಜೇಂದ್ರ ಚೋಳನ ಪ್ರೋತ್ಸಾಹದಿಂದ ಅದು ಆಗಿರೋದು. ಮತ್ತು ಚೋಳದೊರೆ ರಾಜೇಂದ್ರ ಪ್ರೋತ್ಸಾಹದಿಂದ ಸಮಾಜದಲ್ಲಿ ಪ್ರಚಲಿತ ಇತ್ತು ನೋಡ್ರಿ, ಜಾನಪದ ಸಾಹಿತ್ಯ ಇದ್ದಂಗೆ. ಅದನ್ನು ಅವತ್ತಿನ ಕಾಲದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದರಲ್ಲೂ ಕೂಡ ಏನು ಬರುತ್ತೆ ಅಂತ ಹೇಳ್ತೀನಿ, ಕನ್ನಡದ ವಿಚಾರಗಳು ಬರ್ತಾವೆ. ನಾನು ಅಲ್ಲಿ 36 ಸಂಕಲನಗಳಿದಾವಂಥದ್ರಲ್ಲಿ. ಕೀಳ್ಕಣಕು ಮತ್ತು ಮೇಲ್ಕಣಕು. ಒಂದರಲ್ಲಿ
18 ಅಂತ ಬರುತ್ತೆ. ಪದಿಪಾಟು ಹೌದೌದು. ಇನ್ನೊಂದು ಏನು ಇದೆ 1400, ಆಮೇಲೆ 1400, ಅಹನಾನೂರು ಮತ್ತು ಈ ಸಂಗಮ ಸಾಹಿತ್ಯದ ಕಾಲಘಟ್ಟದಲ್ಲಿ ಬರುತ್ತೆ. ನಮ್ಮ ಮೇಟಿಕೆರೆ ಅವರು ಹೇಳೋ ಹಾಗೆ ಅವುಗಳನ್ನ ವರ್ಗೀಕರಣ ಮಾಡುವಂತ ಕೆಲಸ ಮಾಡ್ತಾರೆ. ಆಮೇಲೆ ಇನ್ನೊಂದು ಶಾಸನ ಬರುತ್ತೆ 9ನೇ ಶತಮಾನದ್ದು, ನಡುಂಜಳಿ ಅಂತ ಈ ನಡುಂಜಳಿಯನ್ನು ಪಾಂಡಿರಾಜ, ಆ ಶಾಸನದಲ್ಲಿ ಕಳಬ್ರರ ಉಲ್ಲೇಖ ಬರುತ್ತೆ. ಅವರು ಏನೋ ಅವ್ರ ಪಶುಗಳಲ್ಲಿ ಬರ್ಕೊಳ್ಳೋರೆ ಅಂದರೆ, ಕಳಬ್ರು ಅಂದರೆ ಪಶ್ಚಿಮ ಗಂಗರು, ಆನೆ ಗುರುತಿನವರು. ಕಳಬ್ರ ಅಂತಂದರೆ ಆನೆ ಮರಿ. 300 ವರ್ಷಗಳ ಕಾಲ ತಮಿಳುನಾಡು ಆಡಿಯವರು ತಮಿಳು ಸಂಸ್ಕೃತಿ ಮತ್ತು ಭಾಷೆಯನ್ನೆಲ್ಲ ಸಂಪೂರ್ಣ ನಾಶಪಡಿಸಿದ್ದಾರೆ ಅಂತ ಹೇಳ್ತಾರಂತೆ. ಅವ್ರ ಲೆಕ್ಕಾಚಾರದಲ್ಲಿ ಸಂಗಮ ಸಾಹಿತ್ಯನೆಲ್ಲ ಪೂರ್ಣ ಈ ಕನ್ನಡದಿಂದ ಹಾಳಾಯಿತು ಅಂತ ಲೆಕ್ಕ. ವಾಸ್ತವವಾಗಿ ಈ ಕಳಬ್ರರು ಆಳಿದ್ದು ಕೇವಲ 4 ವರ್ಷಗಳ ಕಾಲ. 9ನೇ ಶತಮಾನದಲ್ಲಿ ಕಳಬ್ರರ ಉಲ್ಲೇಖ ತಮಿಳು ಸಾಹಿತ್ಯದಲ್ಲಿ ಬಂತು ಅಂತಂದ್ರೆ ಅದು 10,000 ವರ್ಷಗಳ ಹಿಂದಿನ ಸಾಹಿತ್ಯ ಹೆಂಗೆ ಸಾಧ್ಯ? ಅದು ಸಾಧ್ಯನೇ ಇಲ್ಲ. 9ನೇ ಶತಮಾನದಲ್ಲಿ ಕಳಬ್ರರು ಅಲ್ಲಿ ಆ ಭಾಗನ 4 ವರ್ಷಗಳ ಕೆಲವು ಭಾಗನ ಮಾತ್ರ ಆಳಿರೋದು. ಇದು ಬಹಳ ಮುಖ್ಯ, ಅದು ಪ್ರಾಚೀನ ಅಲ್ಲ ಅನ್ನೋದಕ್ಕೆ. ಮತ್ತೊಂದು ವಿಶೇಷ, ಶಂಗ ಸಾಹಿತ್ಯದಲ್ಲಿ ಮತ್ತೆ ಇವ್ರು ಹೇಳಿದ್ರಲ್ಲ ಅಹನಾನೂರು ಮತ್ತು ಪುರವಾನೂರು ಅಂತ ಬರುತ್ತೆ ಅಂತ. ಆ ಒಂದು ಇದರಲ್ಲಿ ಪದ್ಯಗಳಲ್ಲಿ 113ನೇ ಪದ್ಯ, 226ನೇ ಪದ್ಯ, 329ನೇ ಪದ್ಯಗಳಲ್ಲಿ ಕಳಬ್ರರು ಮತ್ತು ಬಾಣರನ್ನು ಕುರಿತು ಪದ್ಯಗಳಿವೆ. ಈ ಕಳಬ್ರರು ಮತ್ತು ಬಾಣರು ತಮಿಳುನಾಡಿನ ಆಡಿದ್ದು 9ನೇ ಶತಮಾನದ ನಂತರ. ಆ ಸಾಹಿತ್ಯದಲ್ಲಿ ನಮ್ಮ ಕರ್ನಾಟಕದ ಅರಸರ ಹೆಸರು ಬಂತು ಅಂದಮೇಲೆ ಅವ್ರ ಸಾಹಿತ್ಯ 10,000 ವರ್ಷಗಳ ಹಿಂದೆ ಹೆಂಗೆ ಸಾಧ್ಯನೇ ಇಲ್ಲ. ಅದು ಕನ್ನಡ ಸಾಹಿತ್ಯನೇ ಪ್ರಾಚೀನ ಸಾಹಿತ್ಯ. ಅವರ ಒಂದು ಏನೋ ಅಭಿಮಾನ ಅಷ್ಟೇ ಅದು. ಇದು ಕೂಡ ಬಹಳಷ್ಟು ಮುಖ್ಯವಾದಂಥ ವಿಚಾರ. ಮತ್ತೆ ಹೀಗಾಗಿ ಭಾಳಷ್ಟು ಜನ ಯಾರು ಅದರಲ್ಲಿ ವಿಶೇಷವಾಗಿ ನಮ್ಮ PGL ಸ್ವಾಮಿಯವರು ಇದ್ರ ಬಗ್ಗೆ ಹೇಳ್ತಾ, ಯಾವ ಕಾರಣದಲ್ಲೂ ಕೂಡ ತಮಿಳು ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕಿಂತ ಪುರಾತನ ಆಗ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಸತ್ಯ ಅದು ಅಧಿಕೃತವಾಗಿ. ಈಗ ನಮ್ಮಲ್ಲಿ 5ನೇ ಶತಮಾನದಲ್ಲಿ ಒಂದು ಅಲ್ಮಿಡಿ ಶಾಸನ ಇತ್ತು. ಒಂದು ಶಾಸನ ಬರವಣಿಗೆ ಬರ್ಬೇಕಾದ್ರೆ ಆಗಲೇ ಭಾಷೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ನೂರಾರು ಶತಮಾನಗಳ ಹಿಂದಿಂದ ಭಾಷೆ ಬೆಳವಣಿಗೆ ಆಗ್ತಾ ಬರುತ್ತೆ. ಕವಿರಾಜ ಮಾರ್ಗ ಕೂಡ ಒಂದು ಲಕ್ಷಣ ಗ್ರಂಥ, ಸಾಕಷ್ಟು ಸಾಹಿತ್ಯ ಬೆಳೆದಿತ್ತು. ಆಮೇಲೆ ಇನ್ನೊಂದು ಬಗ್ಗೆ ಹೇಳಿದ್ ನೋಡ್ರಿ, ಲಕ್ಷಣ ಗ್ರಂಥ ಅಂತ ಹೇಳೋವರೆಗೆ ನನಗೆ ವಿಚಾರ ಬಂತದ್ದು. ಚಂಪು ಕಾವ್ಯ ಬಂದಿರೋದೇ ಸಂಸ್ಕೃತ, ಕನ್ನಡ ಭಾಷೆಯಲ್ಲಿ, ತೆಲುಗು ಭಾಷೆಯಲ್ಲಿ 9 ಮತ್ತು 10ನೇ ಶತಮಾನದ ನಂತರ. ಚಂಪು ಸಾಹಿತ್ಯ ಅಂತಾರೆ ಗದ್ಯ ಮತ್ತು ಪದ್ಯದ ಮಿಶ್ರಣ. ಈ ಶಿಲಪ್ಪಾಧಿಕಾರದಲ್ಲಿ ಚಂಪು ಸಾಹಿತ್ಯದಲ್ಲಿ ಇದೆ ಅದು. ಅದನ್ನ ಇವರು ಏನ್ ಮಾಡ್ತಾರೆ, ಮೊದಲನೇ ಚಂಗದಲ್ಲಿ ರಚನೆ ಆಯ್ತು ಅಂತ ಹೇಳ್ತಾರೆ ಅವರು. ಅಲ್ಲಿ ಯಾವುದೋ ಲೆಮರಿಯನ್ ಅಥವಾ ಕುಮಾರಿನಾಡು ಮುಳುಗಿದಾಗ ಇವೆಲ್ಲ ಉಳ್ಕೊಂಡು ಅಂತ ಹೇಳ್ತಾರಲ್ಲ, 10,000 ವರ್ಷಗಳಿದೆ. ಇದರಲ್ಲಿ ಚಂಪು ಸಾಹಿತ್ಯ ಎಲ್ಲಿದೆ ಅದು. ಆದ್ರಿಂದ ಇವರ ಪ್ರಮುಖ ಕೃತಿ ಯಾವುದು ಶಿಲಪ್ಪಾಧಿಕಾರನು ಕೂಡ 10ನೇ ಶತಮಾನದ ನಂತರ ಬರೆದಂಥ ಕೃತಿ ಅಂತ ವಿದ್ವಾಂಸರ ಅಭಿಪ್ರಾಯ. ಯಾರು ನಿಜವಾಗಿ ಸಾಹಿತ್ಯದ ಬಗ್ಗೆ ವಿಶೇಷವಾಗಿ ಆಸಕ್ತಿ ವಹಿಸಿ ಅದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ, ಅದರಲ್ಲಿ ಗಟ್ಟಿಯಾಗಿ ಇದರಲ್ಲಿ ಸಂಶೋಧನೆ ಮಾಡಿದ್ರೆ BGL ಸ್ವಾಮಿಯವರು. ಆಮೇಲೆ ಸಂಘ ಸಾಹಿತ್ಯ ಬಗ್ಗೆ ಇವ್ರದ್ದೊಂದು ಪುಸ್ತಕ ಬಂದಿದೆ, ಯಾರ್ದು ನಮ್ಮ ಷಡಕ್ಷರ ಶೆಟ್ಟರು ಕೂಡ ಬಂದಿದೆ. ಹೌದೌದು, ನಾನು ಅದನ್ನು ಓದಕ್ಕಾಗಿಲ್ಲ. ಇದು ಒಟ್ಟಿನಲ್ಲಿ ಆದರೆ ಅವರ ವಿಚಾರಗಳು ಮೆರೆಸೋದು ವಿಚಾರ ಇದೆ ನೋಡ್ರಿ. ಆ ಮೆರೆಸೋ ವಿಚಾರದ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ನಾನು ಒಂದು ಹುಚ್ಚು ಪರಿಕಲ್ಪನೆ ಅವೆಲ್ಲ ಪರಿಕಲ್ಪನೆ ಮೇಲೆ ರಚನೆ ಆಗಿದೆ ಹೊರತು ವಾಸ್ತವ ವಿಚಾರಗಳ ಮೇಲೆ ಮತ್ತು ಶಾಸ್ತ್ರಗಳನ್ನ ಸಾಹಿತ್ಯವನ್ನ ಅನುಸರಿಸಿ ಅಂತ ಹೇಳ್ತಾ ಇಲ್ಲ. ಏನಂತೀರಿ ನೀವು ಅದ್ರ ಬಗ್ಗೆ? ಖಂಡಿತ ಸರ್, ಹೌದು. ಒಂದೇನು ಅಂತಂದರೆ ಅವ್ರಿಗೆ ಎಷ್ಟು ಮಟ್ಟಿಗೆ ಭಾಷಾಭಿಮಾನ ಇರುತ್ತೆ ಅಂತಂದರೆ, ತಮಿಳಿಗೆ ಮೊಟ್ಟ ಮೊದಲು ಸಂಸ್ಕೃತವನ್ನು ಹೊರತುಪಡಿಸಿದರೆ ತಮಿಳು ಭಾಷೆಗೆ 2ನೆಯ ರಾಷ್ಟ್ರೀಯ ಶಾಸ್ತ್ರೀಯ ಸ್ಥಾನಮಾನದ ಘೋಷಣೆ ಆದಂತಹ ಸಂದರ್ಭದಲ್ಲಿ ಎಲ್ಲ ತಮಿಳುನಾಡಿನ ಎಂಪಿಗಳು ಒಕ್ಕೊರಲಿನಿಂದ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದ್ರ ಮೂಲಕ ಪ್ರತಿ ವರ್ಷವೂ ಕೂಡ ಅವರು ವಿಶ್ವ ತಮಿಳು ಸಮ್ಮೇಳನವನ್ನು ಮಾಡ್ತಾರೆ. ವಿಶ್ವ ತಮಿಳು ಸಮ್ಮೇಳನವನ್ನು ಮಾಡೋದ್ರ ಮೂಲಕವಾಗಿ ಇಲ್ಲಿಯವರೆಗೆ 132 ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ. 132 ಕೋಟಿ ತರೋದ್ರ ಮೂಲಕವಾಗಿ ಚೆನ್ನೈ ಹತ್ತಿರದಲ್ಲೇ ಒಂದು ಅಂತಾರಾಷ್ಟ್ರೀಯ ಮಟ್ಟದ ತಮಿಳು ಅಧ್ಯಯನ ಕೇಂದ್ರವನ್ನು, ಶಾಸ್ತ್ರೀಯ ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಪ್ರತಿ ವರ್ಷವೂ ಕೂಡ ಯಾರು ತಮಿಳು ಭಾಷೆಗಾಗಿ ಕೆಲಸ ಮಾಡಿದ್ದಾರೋ ವಿದೇಶಿ ವಿದ್ವಾಂಸರು ಅಂಥವರಿಗೆ 10 ಲಕ್ಷ ರೂಪಾಯಿಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ
ಅವರು ಇವತ್ತು ಕೂಡ ಸಾಂಸ್ಕೃತಿಕವಾಗಿ ಅವರು ಎಲ್ಲೇ ಹೋದರೂ ಕೂಡ ತಮ್ಮ ಜೊತೆಯಲ್ಲೇ ತಮ್ಮ ಭಾಷೆ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗ್ತಾರೆ. ಈ ಉದಾಹರಣೆ ನಾರ್ವೆನಲ್ಲಿ ಅವರಿದ್ದಾರೆ, ಸಿಂಗಾಪುರದಲ್ಲಿ ಅವರ ಸಂಖ್ಯೆ ಇದೆ, ಮಲೇಷಿಯಾದಲ್ಲಿ ಸಂಖ್ಯೆ ಇದೆ, ಮತ್ತು ಶ್ರೀಲಂಕಾದಲ್ಲಿ ಅವರಿದ್ದಾರೆ, ಅಮೆರಿಕದಲ್ಲಿದ್ದಾರೆ. ಎಲ್ಲಿ ಹೋದರೂ ಕೂಡ ಅವರು ತಮ್ಮ ಜೊತೆಯಲ್ಲಿ ತಮ್ಮದೇ ಆದಂತಹ ಭಾಷೆ ಸಂಸ್ಕೃತಿ ಇವನ್ನು ತೆಗೆದುಕೊಂಡು ಹೋಗೋದ್ರ ಮೂಲಕವಾಗಿ ಅಲ್ಲಿ ತಮ್ಮದೇ ಆದಂಥ ಒಂದು ಪಾರುಪತ್ಯವನ್ನು ಅಥವಾ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಕಾರಣದಿಂದ ಮತ್ತು ತಮಿಳು ಭಾಷಿಗರ ಸರ್ಕಾರ ಕೂಡ ಅದಕ್ಕೆ ಸಾಕಷ್ಟು ಉತ್ತೇಜನವನ್ನು ನೀಡ್ತಾ ಇರುವಂತಹ ಕಾರಣದಿಂದ ಇವತ್ತು ಆ ಭಾಷೆ ಅಷ್ಟೊಂದು ವ್ಯಾಪಕವಾಗಿ ಎಲ್ಲ ಕಡೆಯಲ್ಲಿ ವಿಸ್ತರಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಶಾಸ್ತ್ರೀಯ ಭಾಷೆ ಮಾಡೋ ವಿಚಾರದಲ್ಲಿ ನಮ್ಮ ಆಡಳಿತಶಾಹಿ ಕೂಡ ಸ್ವಲ್ಪ ಅಂದ್ರೆ ಹಿಂದೆ ಸೋತಿದ್ಯೋ ಅಥವಾ ಏನು, ಹೇಗೆ? ಭಾಷೆ ಆಯ್ತು, ಇತ್ತೀಚೆಗೆ ಗ್ರಾಂಟ್ ಕೊಡ್ತಾ ಇಲ್ಲ ಶಾಸ್ತ್ರೀಯ ಭಾಷೆಗೆ. ಈಗ ಅದರ ಕಚೇರಿ ಮೈಸೂರಿನಲ್ಲಿ ಇದೆ. ಶಾಸ್ತ್ರೀಯ ಭಾಷಾ ಅತ್ಯುನ್ನತ ಅಧ್ಯಯನ ಕೇಂದ್ರ ಅಂತ ಹೇಳಿ ಮೈಸೂರಿನ ಭಾಷಾ ಸಂಸ್ಥಾನದಲ್ಲಿ ಅದರ ಒಂದು ಕಚೇರಿ ಇದೆ. ಆ ಮಟ್ಟಿಗೆ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಆ ಮಟ್ಟದಲ್ಲಿ ಮೊಂಡಾಟ ಮಾಡಿ ಗ್ರಾಂಟ್ ತರಕ್ಕೂ ಆಗಲ್ಲ, ತರದು ಇಲ್ಲ. ಆಮೇಲೆ ಏನಾಗುತ್ತೆ ಅಂದ್ರೆ ಅವರೇ ಪ್ರಾದೇಶಿಕ ಪಕ್ಷಗಳು ಬರ್ತವೆ, ಅವರ ಸಪೋರ್ಟ್ ಅವ್ರಿಗೆ ಬೇಕಾಗತ್ತೆ. ಹೌದು, ಆ ರೀತಿ ಬೇಕಾದಾಗ ಅವ್ರು ಕೇಳಿದಷ್ಟು ಗ್ರಾಂಟ್ ಕೊಡಲೇಬೇಕು. ಅವ್ರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಕೊಡಬೇಕು, ಬಿಜೆಪಿ ಪಕ್ಷದಿಂದ ಹೊಂದಾಣಿಕೆ ಕೊಡ್ಬೇಕು, ಮತ್ತೊಂದು ಪಕ್ಷ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಕೊಡಲೇಬೇಕು, ಬಿಡಲ್ಲ ಅವರು. ಯಾವ ಸರ್ಕಾರ ಇದ್ರೂ ಕೂಡ ಕೇಂದ್ರದಲ್ಲಿ ಅವರು ಪ್ರತಿ ಸರ್ಕಾರದ ಮೇಲೆ ಒತ್ತಡ ಇರ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂತ ಅಂದ್ರೆ ತಮಿಳು ಸಾಹಿತ್ಯದ ಪ್ರಾಜೆಕ್ಟ್ಗಳನ್ನ ಯಾರಾದರೂ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ಗಳನ್ನು ಕೈಗೆತ್ತಿಕೊಂಡಿದ್ರೆ ಅಲ್ಲಿನ MP ಆ ಪ್ರಾಜೆಕ್ಟ್ಗಳು ತಗೊಂಡೋಗಿ UGC ಇಂದ ಸಾಂಕ್ಷನ್ ಮಾಡಿಸ್ಕೊಂಡು 10 ಲಕ್ಷ 20 ಲಕ್ಷ ಅಮೌಂಟನ್ನು ರಿಲೀಸ್ ಮಾಡಿಸ್ಕೊಡ್ತಾರೆ. ನಮ್ಮಲ್ಲಿ ಆ ರೀತಿಯಾದಂಥ ಒಂದು ವ್ಯವಸ್ಥೆನೇ ಇಲ್ಲ. ನಾವು ನೋಡಿ UGC ಇಂದ ಗ್ರಾಂಟ್ ಅನ್ನ ತರುವಂಥದ್ರಲ್ಲೂ ಕೂಡ ಅವ್ರ ಹಿಂದೆ ಬಿದ್ದಿಲ್ಲ. ಯಾವುದೇ ಭಾಷೆಗೆ ಸಂಬಂಧಪಟ್ಟಂಥದ್ದು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ ಒಬ್ಬ ವಿದ್ಯಾರ್ಥಿ ಅಂದರೆ ಆ ಪ್ರಾಜೆಕ್ಟ್ ತಗೊಂಡೋಗಿ UGC ನಲ್ಲಿ ಕುಳಿತು UGC ಚೇರ್ಮನ್ನು ಡೆಪ್ಯೂಟಿ ಚೇರ್ಮನ್ ಹತ್ರ ಕೂತ್ಕೊಂಡು ಮಾತನಾಡಿ ಹಣ ತರುವಂತಹ ಕೆಲಸ ಮಾಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ತಮಿಳಿಗನಿಂದ ಹಿಡಿದು ತಮಿಳು MP ವರೆಗೆ ಕೂಡ ಸಿನಿಮಾ ನಟನವರೆಗೆ ಕೂಡ ಅಂಧಾಭಿಮಾನ ಅನ್ನೋದು ತುಂಬ ಹೋಗ್ಬಿಟ್ಟಿದೆ. ಆಮೇಲೆ ಅವರ ಡಾಕ್ಟರ್ ಥೀಸಿಸ್ ಬಗ್ಗೆ ನಾನು ಹೇಳ್ತೀನಿ. ನಾನು BGL ಸ್ವಾಮಿಯವರು ಇದರಲ್ಲೇ ಓದಿರೋದನ್ನು, ಸಂಗಮ್ ಯುಗದ ಬಗ್ಗೆ ನೀವು ಯಾರೇ PhD ಮಾಡಿದ್ರು ಕೂಡ ಕೊಟ್ಬಿಡ್ತಾರಂತೆ. ಅದು ಪ್ರಾಚೀನ ಸಾಹಿತ್ಯ. ಏನು ಬರೀತಾರೆ ಅಂತಂದರೆ, ಸಂಗಮ್ ಯುಗದಲ್ಲಿ ತಾಯಂದಿರು ಮಗುವಿಗೆ ಹಾಲು ಕುಡಿಸುತ್ತಿದ್ದರು, ಮಕ್ಕಳನ್ನು ಚೆನ್ನಾಗಿ ಪೋಷಿಸುತ್ತಿದ್ದರು. ಯಾವನ್ ಥೀಸಿಸ್ ನೋಡ್ರು ಇದೇ ಥರದಂತೆ ಎಲ್ಲ ಪೂರ್ಣಮ. ಅವ್ರಿಗೆಲ್ಲ ಇದು ಕೊಟ್ಟಿದ್ದಾರೆ, PhD ಕೊಟ್ಟಿದ್ದಾರೆ, PhD ಅವಾರ್ಡ್. ಅವು ಎಲ್ಲಿ ಅವನು ಹಿಂದೂ ತಗೊಂಡೋದಷ್ಟು ಎಷ್ಟು ಪ್ರಾಚೀನ ತಗೊಂಡೋದಷ್ಟು ಅವನಿಗೆ PhD ಗ್ಯಾರಂಟಿ ಅಂತ ಲೆಕ್ಕ. ಆ ಥರದ್ದು ಒಂದು ವ್ಯವಸ್ಥೆ. ಆಮೇಲೆ ಇವ್ರಿಗೂ ಕೂಡ ತುಂಬ ತೊಂದರೆ ಕೊಟ್ಟಿದ್ದಾರೆ ಅವರು, ಯಾರಿಗೆ BGL ಸ್ವಾಮಿಯೂ ಕೂಡ. ಯಾವುದೋ ಹಿಂಗೆ ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಒಂದಿದೆ ಪೊನ್ನಾಡೆ ಅಂದರೆ ನಮ್ಮ ಶಾಲು ಸಿಸ್ತಂಗೆ ಇದನ್ನ ಹಾಕ್ತಾರೆ ಹೆಗ್ಲಿಗೆ. ಆಮೇಲೆ ಅಲ್ಲಿ ಇವರು ಅದನ್ನು ವಿರೋಧಿಸಿದಕ್ಕಾಗಿ ಅವರು ತಮಿಳ್ನಲ್ಲಿ ಕೂಗಿ ಹೇಳಿದ್ರಂತೆ, ಪೊನ್ನಾಡೆ ತಗೊಂಡು ಹೋಗುವಂತ, ಪೊನ್ನಾಡೆ ಇವ್ರಿಗೆ ಹಾಕ್ಬೇಡ ಅಂತ. ಅಂಥ ಒಂದು ಭಾಷೆಯ ದುರಾಭಿಮಾನ. ಸರ್, ಈಗ ನಮ್ಮ ಚರ್ಚೆಯ ಒಂದು ಕೊನೆಯ ಹಂತಕ್ಕೆ ಬರೋಣ. ಈಗ ಸಿನಿಮಾ ನಟ ಒಬ್ಬ ಮಾತಾಡುವಾಗ ಆ ರೀತಿ ಮಾತಾಡ್ಬಿಟ್ಟಿದ್ದಾನೆ, ಏನೋ ಒಂದು ಅಚಾತುರ್ಯ ನಡೆದೋಗ್ಬಿಟ್ಟಿದೆ, ಅದನ್ನು ಕನ್ನಡಿಗರಾಗಿರೋ ನಾವೆಲ್ಲ ಕ್ಷಮಿಸೋಣ ಮನ್ನಿಸೋಣ ಅಂತ ಅನ್ನೋದಾದರೂ ಕೂಡ ಆ ಸಿನಿಮಾ ನಟ ಒಂದು ಕ್ಷಮೆ ಕೋರುವಂತಹ ಒಂದು ಏನು ಸೌಜನ್ಯ ಕೂಡ, ಆ ಸೌಜನ್ಯತನ ತೋರಿಸ್ಬೇಡವಾ? ಉದ್ದಟತನ ತೋರಿಸೋದು ಎಷ್ಟು ಸರಿ ಇದ್ದೀರಾ? ಉತ್ತಮ ಕಲಾವಿದ, ಒಂದು ರೀತಿ ಸಾಂಸ್ಕೃತಿಕ ರಾಯಭಾರಿ ಅವನು. ಅವನ ಬಾಯಿಲ ಮಾತು ಬರಬಾರ್ದಾಯ್ತು. ಹೌದು. ಈಗ ನಾವು ರಾಜ್ಕುಮಾರ್ಗೆ ಎಷ್ಟೊಂದು ಗೌರವ ಉಟ್ಕೊಂಡಿದ್ದೀವಿ. ಹೌದು, ಅವನಿಗೂ ಅಲ್ಲೇ ವಿಶೇಷ ಗೌರವ ಇದೆ. ಕರ್ನಾಟಕದಲ್ಲೂ ಕೂಡ ಇತ್ತು, ನಾವೆಲ್ಲರೂ ಒಪ್ಕೊಂಡಿದೀವಿ. ಅವನ್ನ ಯಾವುದು ನಾಯಕನ್ ನೋಡಿದಾಗಲೋ ಮತ್ತೊಂದು ನೋಡಿದಾಗ ನಮಗೆ ಅದು ತುಂಬ ಉತ್ತಮವಾದ ನಟ ಅಂತ ಅನಿಸಿದೆ. ಆದರೆ ಈ ಒಬ್ಬ ಸಾಂಸ್ಕೃತಿಕ ರಾಯಭಾರಿ ಆದವನು, ಅವನ ಬಾಯಿಗೆ ಈ ಮಾತು ಬರಬಾರ್ದಾಯ್ತು. ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದಿಂತೆಲ್ಲ ಎಲ್ಲ ಮೊನ್ನೆ ಬಂದಿದೆ, ತಪ್ಪಾದ್ರೂ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದಾನಂತ ಸೋನು ನಿಗಮ್ ಹಾಗೆ ಮಾಡಿದ್ನಲ್ಲ, ತಪ್ಪದು. ಈಗ ಯಾವುದೇ ಭಾಷೆ ಬಗ್ಗೆ ಇದೇನು ಅಂತ ಅಂದ್ರೆ ನಾವು ಯಾವುದೋ ಒಂದು ಸ್ತರದ ಜಾತಿಯವರು ಇನ್ನೊಂದು ಸ್ತರದ ಜಾತಿಯವ್ರನ್ನ ಟೀಕೆ ಮಾಡ್ದಂಗೆ. ಹೌದು, ನಾವೆಲ್ಲ ಯಾವುದೋ ಒಂದು ಭಾಷೆಯವರು ಮತ್ತೊಂದು ಭಾಷೆಯನ್ನ ಟೀಕೆ ಮಾಡ್ದಂಗೆ, ಯಾವುದೋ ಒಂದು ಧರ್ಮದವ್ರು ಮತ್ತೊಂದು ಧರ್ಮದವ್ರು ಟೀಕೆ ಮಾಡ್ದಂಗೆ. ಇದು ವೈವಿಧ್ಯತೆ ಇರೋಂಥ ನಾಡಿದು. ಯಾವುದು ನಮ್ಮ ದೇಶ ಅಥವಾ ರಾಜ್ಯ ಜಿಲ್ಲೆ ಒಂದೇ ಜಾತಿಯವ್ರ, ಒಂದೇ ಭಾಷೆಯವರು. ಎಷ್ಟು ಭಾಷೆಗಳಿದೆ ಒಂದು ಜಿಲ್ಲೆ ಒಳಗೆ?
ಎಲ್ಲರಿಗೂ ನಾವು ಹತ್ತಾರು ಭಾಷೆಗಳಿರ್ತವೆ ಅವ್ರದೇ. ಆದ್ದರಿಂದ ಯಾರನ್ನು ಕೂಡ ಟೀಕೆ ಮಾಡಬಾರ್ದು. ಟೀಕೆ ಮಾಡೋದು ಉತ್ತಮವಾದ ಪ್ರವೃತ್ತಿ ಅಲ್ಲ, ಅದೊಂದು ರೀತಿಯ ಅನಾಗರಿಕತೆ ಅದು. ಹೌದು. ಆ ಕಾರಣದಿಂದ ಅವರು ಅದನ್ನ ಬಗ್ಗೆ ಕ್ಷಮೆ ಕೇಳಬೇಕು. ನೀವೇನು ಹೇಳ್ತೀರಿ ಅದ್ರ ಬಗ್ಗೆ? ಆತ ಹೇಗಾದರೂ ಮಾಡಿ ಅವನು ಕ್ಷಮೆ ಕೇಳೋ ಹಾಗೆ ಮಾಡಲೇಬೇಕು, ಅಥವಾ ಅವನ ಸಿನಿಮಾಗಳನ್ನು ನಿರಾಕರಿಸಬೇಕು, ಅಥವಾ ಸಂಪೂರ್ಣವಾಗಿ ನಿಷೇಧವನ್ನು ಹೇರಬೇಕು. ಆ ಮೂಲಕವಾಗಿ ಕನ್ನಡಿಗರು ತಮ್ಮ ಅಸ್ಮಿತೆ ಏನು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತೋರಿಸಿಯೇ ತೀರಬೇಕು ಅನ್ನುವಂಥದ್ದು ನನ್ನ ಬಹಳ ಮುಖ್ಯವಾದಂಥ ಒಂದು ಅಭಿಪ್ರಾಯ. ಯಾಕೆ ಅಂತಂದರೆ ಒಂದು ಭಾಷೆಯ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತನಾಡುವಂತಹದ್ದು ಕೂಡ ಅನಾರೋಗ್ಯಕರ ಮನಸ್ಸಿನ ಲಕ್ಷಣ ಅದು. ಹಾಗಾಗಿ ಅವನು ಎಷ್ಟೇ ಪ್ರಬುದ್ಧ ನಟನಾದರೂ ಕೂಡ ಅವನು ಆಡಿದಂತಹ ಮಾತು ಅವನ ನಟನೆಗೆ ಪೂರಕವಾಗಿ ಇಲ್ಲದೆ ಹೋದಾಗ ಆ ಮಾತನ್ನು ನಾವು ಎಲ್ಲರೂ ಕೂಡ ಒಟ್ಟಾಗಿ ಖಂಡಿಸಬೇಕಾಗತ್ತೆ. ಆ ಮೂಲಕವಾಗಿ ಪ್ರತಿರೋಧವನ್ನು ಒಡ್ಡುವಂತಹದ್ದು ನಮ್ಮ ಕನ್ನಡಿಗರ ಒಂದು ಅಪ್ರತಿಮ ಧೈರ್ಯದ ಸಂಕೇತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ವೀಕ್ಷಕ ಬಂಧುಗಳೇ, ಕಮಲಾ ಹಾಸನ್ ನಟ ಈಗಲಾದರೂ ಕೂಡ ಇನ್ನೂ ಅವಕಾಶ ಇದೆ ಕ್ಷಮೆ ಕೇಳಲಿಕ್ಕೆ. ಕನ್ನಡಿಗರ ಕ್ಷಮೆ ಕೇಳಿದ್ದೆ ಆದರೆ ಅದು ಅವರ ಹೃದಯ ವೈಶಾಲ್ಯತೆಯನ್ನು ಹೇಳುತ್ತೆ. ಜನ ಭಾಷಾ ಸಾಮರಸ್ಯದಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸಹೋದರ ಭಾವನೆಯಲ್ಲಿರುವಂತಹ ಜನ ಸಹೋದರತ್ವಕ್ಕೆ ಕೊಳ್ಳಿಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು. ಆದ್ದರಿಂದಾಗಿ ಇನ್ನೂ ಕಾಲ ಮಿಂಚಿಲ್ಲ. ಇಷ್ಟೆಲ್ಲ ಪ್ರತಿಭಟನೆಯನ್ನು ನೋಡ್ತಾ ಇದ್ದರೂ ಕೂಡ ಮೊಂಡುತನ ಸರಿಯಲ್ಲ, ಉದ್ದಟತನ ಸರಿಯಲ್ಲ. ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದೆ ಆದರೆ ಈಗ ಹೆಸರಿಗೆ ಸ್ವಲ್ಪ ಕಳಂಕ ಬಂದಿದೆ, ಕಪ್ಪು ಮಸಿ ಹತ್ತಿದೆ, ಅದು ಮುಖಕ್ಕೂ ಮಸಿ ಹತ್ತುವ ಕಾಲ ಇದೆ ಅಂತ ಅನಿಸುತ್ತೆ. ಬಂಧುಗಳೇ, ಇಲ್ಲಿಯವರೆಗೆ ನಮ್ಮ ವಿಶ್ವಪಥ ಚಾನಲ್ಗೆ ಬಂದು ಈ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಹಿರಿಯರಾದಂತಹ ಮೆಟಿಕೆರೆ ಹಿರಿಯಣ್ಣ ಅವರಿಗೆ ಮತ್ತು ನಮ್ಮ ಡಾಕ್ಟರ್ ಸಿ ಚ ಯತೀಶ್ವರ್ ಅವರಿಗೆ ವಿಶ್ವಪಥ ಬಳಗದ ಪರವಾಗಿ ಪ್ರೀತಿಪೂರ್ವಕವಾಗಿರುವಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.